ಶಂಕರರು ಈ ಭಾರತ ದೇಶವನ್ನು ಸಂಚಾರ ಮಾಡಿದ್ರು ನೋಡಿ. ಈ ತರ ಶಂಕರ ಜಯಂತಿ ಮಾಡ್ತಾರೆ ಅಂತ ಆಸೆಯಿಂದ ಮಾಡಿದ್ರ ಅದನ್ನ, ಅಥವಾ ತನ್ನನ್ನ ರೆಕಗ್ನೈಸ್, ಇನ್ನೂ ಇವತ್ತು ನಾವು ಅವರನ್ನ ರೆಕಗ್ನೈಸ್ ಮಾಡಿಲ್ಲ. ಅವತ್ತು ಹೇಳಿದ್ರು ಅವರ ಶಿಷ್ಯರಾದ ತೋಟಕಾಚಾರ್ಯರು, ಅಹಿಮಾಂಶುರಿವತ್ರ ವಿಭಾಸಿ ಗುರೋ ಭವ ಶಂಕರ ದೇಶಿಕ ಮೇ ಶರಣಂ. ಭಗವತ್ಪಾದ ಶಂಕರರ ಕಾಲ ಆದ್ಮೇಲೆ ನೋಡಿ, ಪುಟಾಣಿ ಶಂಕರರೆಲ್ಲ ಬರ್ತಾರೆ. ಆ ಭಗವತ್ಪಾದ ಶಂಕರರ ಕಾಲ ಆದ್ಮೇಲೆ ಎಷ್ಟೋ ಮಹಾಪುರುಷರು ಬಂದ್ರು. ಆದ್ರೆ ಹಿಂದೇನೂ ಬಹುಶಃ ಎಷ್ಟೋ ಮಹಾಪುರುಷರು ಬಂದಿದ್ದಾರೆ, ವ್ಯಾಸಾದಿ ಮಹಾಪುರುಷರು ಬಂದಿದ್ದಾರೆ. ಆದ್ರೆ ತೋಟಕರು ಹೇಳ್ತಾರೆ, ಈ ಎಲ್ಲಾ ಮಹಾಪುರುಷರ ಮಧ್ಯದಲ್ಲಿ ನಮ್ಮ ಶ್ರೀ ಶಂಕರರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಮಿಕ್ಕವರೆಲ್ಲರೂ ನಕ್ಷತ್ರಗಳಂದ್ರೆ, ಮಿಕ್ಕವರೆಲ್ಲರೂ ಗ್ರಹ ಮಂಡಲಗಳಂದ್ರೆ, ನಮ್ಮ ಶಂಕರರು ಸೂರ್ಯನಂತೆ. ಅಹಿಮಾಂಶುರಿವ, ಹಿಮಾಂಶು ಅಂದ್ರೆ ಚಂದ್ರ, ಹಿಮಕಿರಣವನ್ನು ಕೊಡುವನು. ಅಹಿಮಾಂಶು ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನು ಹೇಗೆ ಸೂರ್ಯ ಉದಯಗೊಂಡ ಅಂತ ಹೇಳಿದ್ರೆ ಚಂದ್ರನೋ ನಕ್ಷತ್ರಗಳೋ ಮಿಕ್ಕೆಲ್ಲವೂ ಕೂಡ ಮರೆಯಾಗಿಬಿಡತ್ತು. ಆತರ ನಮ್ಮ ಶಂಕರರು ಉದಯಗೊಂಡು ಅವ್ರು ಮಾಡಿಕೊಟ್ಟಂತಹ, ಅವ್ರು ಹಾಕೊಂಡಂತಹ ಏನೊಂದು ಹಾದಿ ಇದೆ ನೋಡಿ, ಆ ಹಾದಿನ ಹಿಡ್ಕೊಂಡೇ ಮಿಕ್ಕಿದ ಮಹಾಪುರುಷರು, ಆಚಾರ್ಯ ಪುರುಷರು ಎಲ್ಲರೂ ಕೂಡ ಈ ಸನಾತನ ಧರ್ಮಕ್ಕೆ ಅವ್ರದಾದಂತಹ ಒಂದು ಕೊಡುಗೆಯನ್ನು, ತ್ಯಾಗವನ್ನು ಕೊಟ್ಟರೆ ಬದಲು, ಆದ್ರೆ ಹಾಕೊಟ್ಟಿದ್ದು ಬೀದಿ ದಾರಿ ಯಾವುದು? ನಮ್ಮ ಶ್ರೀ ಶಂಕರರು ಹಾಕೊಟ್ಟಿದ್ದೆ. ಶಂಕರರನ್ನ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ವ್ಯಾಸಾಚಾರ್ಯರು ಹಾಕೊಟ್ರಪ್ಪ, ಪೂರ್ವ ಋಷಿಗಳು ಹಾಕೊಟ್ರು. ಅಂದ್ರೆ ನಮ್ಮ ಶಂಕರರ ಹೃದಯ ವ್ಯಾಸನ ಹೃದಯ ಹಾಗೂ ವೇದದ ಹೃದಯ. ಅವ್ರದೇ ಆದಂತ ಒಂದು ಹಾದಿ ಹಾಕೊಡಕ್ಕೆ ಅವ್ರಿಗೇನು ಯೋಗ್ಯತೆ ಇರಲಿಲ್ಲ ಅಂತ ಅಲ್ಲ, ಆದ್ರೆ ಆತರ ಹಾದಿ ಹಾಕೊಡೋದು ಒಳ್ಳೇದಲ್ಲ. ಯಾಕಂದ್ರೆ ಅವ್ರದಂತ ಹಾದಿ ಇರ್ಲಿಲ್ಲ ಅಂತಾನೆ ಹೇಳ್ಬೇಕು. ಔಪನಿಷದವಾದ ಹಾದಿ, ವೇದವ್ಯಾಸರು ಮುಂತಾದ ಋಷಿಗಳಿಗೆ ಅವರು ಕೂಡ ಹಿಡಿದಿದ್ದು ಅದೇ ಹಾದಿ. ವೇದ ತೋರಿಸಿದಂತ ಒಂದು ದಾರಿ ಬಿಟ್ಟರೆ ಇನ್ಯಾರ್ದು ದಾರಿ ಅಂತ ಏನು ಇಲ್ವೇ ಇಲ್ಲ. ಆದ್ರೆ ಅದನ್ನ ಮಿಕ್ಕವರು ಅವ್ರವ್ರದ್ದು ಅಂತ ಹೊಸದಾದ ಹಾದಿಗಳನ್ನ ಮಾಡಿಕೊಟ್ಟು ಅದನ್ನ ಹಿಂಬಾಲಿಸಿದಂತ ಸಾವಿರಾರು ಜನರು, ಅದು ಆ ದಾರಿಗಳೆಲ್ಲ ಒಂದು ಮತವಾಗಿ, ವೈದಿಕ ಮತ ಅಥವಾ ವೇದ ತೋರಿಸ್ಕೊಟ್ಟಂತ ಏನೊಂದು ಹಾದಿ ಇದೆಯೋ ಅದು ഇരുಳಾಗಿ, ಅಲ್ಲಿ ಕಲ್ಲು ಮುಳ್ಳಾಗಿ ಜನರು ಹೋಗದೇ ಇದ್ದಾಗ, ಈ ಶಂಕರರು ಅಂತ ಒಂದು ಪ್ರಕರ್ಷವಾದಂತಹ ಒಂದು ದೀಪ, ಒಂದು ಜ್ಯೋತಿ ಧರೆಗಿಳಿದು ಅವರು ಒಂಟಿಯಾಗಿ, ಅದು ಅವತ್ತು ಕಾರ್ ಇಲ್ಲ, ಯಾವ ರೀತಿಯಾದ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಇರಲಿಲ್ಲ, ಹೇಗೆ ನಡೆದು ಹೋಗಿರ್ತಾರೆ ಅವರು? ಯಾವ ಕಾರಣಕ್ಕೋಸ್ಕರ ಹೋದ್ರು? ಅದ್ರ ಹಿಂದೆ ಇದ್ದಂತ ಒಂದು ತ್ಯಾಗವನ್ನು ನೀವು ಯೋಚನೆ ಮಾಡಿದ್ರು, ಒಂದು ಕಣ್ಣೀರು ಬಂದ್ರೆ ಶಂಕರ ಜಯಂತಿ ಪೂರ್ತಿ ಆಯ್ತು. ಬೇರೆ ಯಾವ ರೀತಿಯಾದಂತ ಒಂದು ಆಚರಣೆಗಳೆಲ್ಲ ಒಂದು ಕಡೆ ಇರಲಿ, ಆದ್ರೆ ನಿಜವಾದ ಶಂಕರ ಜಯಂತಿ ಏನು? ಶಂಕರರು ನಾವು ಮಾಡಿಕೊಟ್ಟಿದ್ದಕ್ಕೆ ಅವ್ರನ್ನ ನೆನೆದು ಒಂದು ಕಣ್ಣೀರು ನಿಜವಾಗ್ಲೂ ಬಂತು ಅಂತ ಹೇಳಿದ್ರೆ ನಾವು ಶಂಕರ ಜಯಂತಿನ ಆಚರಿಸಿದ್ವಿ. ಇದೆಲ್ಲ ಮಾಡೋದು ಏನಕ್ಕೆ? ಆ ಒಂದು ಕಣ್ಣೀರು ಬರೋದಕ್ಕೋಸ್ಕರನೇ. ಅವ್ರನ್ನ ನೆನೆದು ಅವ್ರು ನಮಗೆ ಏನು ಮಾಡಿಕೊಟ್ರೋ ಆ ಭಾವ ನಮ್ಮ ಪ್ರತಿಯೊಬ್ಬರಲ್ಲೂ ಇರಬೇಕು. ಇವಾಗ ನೀವು ಮಿಕ್ಕಿದ ಸಂಪ್ರದಾಯಗಳಲ್ಲಿ ಹೋದ್ರಿ ಅಂತ ಹೇಳಿದ್ರೆ, ಆ ಸಂಪ್ರದಾಯವನ್ನು ಆ ಸಂಪ್ರದಾಯಸ್ಥರಾಗಿ ಯಾರಿದಾರೋ ಅವರು ಪ್ರತಿಯೊಬ್ಬರಿಗೂ ಕೂಡ ಅವರ ಆಚಾರ್ಯರ ವಿಷಯದಲ್ಲಿ ಅಷ್ಟು ಒಂದು ಭಕ್ತಿ, ಒಂದು ಭಾವುಕತೆ ಇದೆ. ಆದ್ರೆ ನಾನು ನೋಡೋದು ಭಗವತ್ಪಾದರ ಅನುಯಾಯಿಗಳಾದಂತ ನಮ್ಮಲ್ಲಿ ಅವರ ಬಗ್ಗೆ ಇರುವಂತ ತಿಳುವಳಿಕೆನೋ, ಅವರ ಚರಿತ್ರೆ ಬಗ್ಗೆ ಇರೋ ಅರಿವು, ಅವರ ತ್ಯಾಗದ ಬಗ್ಗೆ ಇರೋ ಅರಿವು ಎಲ್ಲ ತುಂಬಾ ಸ್ವಲ್ಪನೇ ಇದೆ. ಆ ಒಂದು ಭಾವವೇ ಇಲ್ಲ ನಮ್ಮಲ್ಲಿ. ಶಂಕರ ಜಯಂತಿ ಅಂತ ಒಂದು ಬರ್ತಾ ಇದೆ, ನಮ್ಮ ಆಚಾರ್ಯರನ್ನ ನಾವು ಸ್ಮರಿಸ್ಬೇಕು, ನಾವು ಕೊಂಡಾಡಬೇಕು. ನಮಗೆ ಸಿಕ್ಕಂತ ಆಚಾರ್ಯ ಬೇರೆ ಯಾರಿಗೆ ಸಿಕ್ಕಿರ್ತಾರೆ, ಈ ತರ ಅನ್ನುವಂತ ಒಂದು ಭಾವವೇ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಅಂದ್ರೆ ಮಿಕ್ಕಿದ ಹಬ್ಬ ದಿನಗಳಿಗೆ ಬರುವಂತಹ ಜನರ ಒಂದು ಕೂಟವು ಕೂಡ ಶಂಕರ ಜಯಂತಿಗೆ ಈಗ ನಮ್ಮ ಜಗದ್ಗುರುಗಳು ಹೇಳಿ 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 ಅಂತ ಮಹನೀಯರ ಮಾತುಗಳಿಂದ ಬರ್ತಾ ಇದೀವಿ. ಬಟ್ ದಿಸ್ ಮಸ್ಟ್ ಹ್ಯಾಪನ್ ವೆರಿ ನ್ಯಾಚುರಲಿ, ಇಂಡಿವಿಜುವಲಿ. ಯು ಹ್ಯಾವ್ ಟು ಕಮ್ ಅಂಡ್ ಸಿಟ್. ಒಬ್ರು ಹೇಳಿ ಬರೋದು ಅನ್ನೋದಲ್ಲ, ಯು ಹ್ಯಾವ್ ಟು ಫೀಲ್ ಫಾರ್ ಹಿಮ್ ಅಂಡ್ ವಿ ಹ್ಯಾವ್ ಟು ಕಮ್. ನಾವು ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲಿ ಶ್ರೀ ಶಂಕರರ ಜಯಂತಿಯನ್ನ, ಈ ಒಂದು ದಿವ್ಯ ದಿನವನ್ನ ತುಂಬಾ ವಿಶೇಷವಾಗಿ ವಿಜೃಂಭಣೆಯಿಂದಾಗಿ ಆಚರಿಸಬೇಕು. ಮಿಕ್ಕಿದೆಲ್ಲ ಹಬ್ಬದ ದಿನಗಳನ್ನ ನಾವು ಆಚರಿಸುವಂತೆ ಅಂತ ಒಂದು ಭಾವ ನಮ್ಮಲ್ಲಿ ಬರಬೇಕು. ಅದಿರ್ಲಿ. ಸೊ ಶ್ರೀ ಶಂಕರರ ತ್ಯಾಗ, ಅವರ ಮಹಿಮೆ ಅನ್ನೋದು ಅನಿರ್ವಚನೀಯ.
ಅವರ ಗುಣ, ಅವರ ಚರಿತ್ರೆ ಅನ್ನೋದು ನ ಭೂತೋ ನ ಭವಿಷ್ಯತಿ ಅಂತಾನೆ ಹೇಳ್ಬೇಕು. ಇಂತಹ ಒಂದು ನಾನು ಆಚಾರ್ಯರ ಸಂಪ್ರದಾಯದಲ್ಲಿ ಬಂದಿದ್ದೀನಿ, ಅದಕ್ಕೆ ನಮ್ಮ ಆಚಾರ್ಯ ನಾವು ಕೊಂಡಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವ ಪ್ರಿಜುಡೈಸ್ ಇಲ್ಲದೆ ಯಾವ ಸಂಪ್ರದಾಯದಲ್ಲಿ ಇರುವಂತಹ ಭಕ್ತರು ನೋಡಿದ್ರು ಶ್ರೀ ಶಂಕರರ ಚರಿತ್ರೆ ಅನ್ನೋದು ಅದಕ್ಕೆ ಸಮಾನವಾಗಿ ಇನ್ನು ಯಾರ ಚರಿತ್ರೆನೂ ನಾವು ಹೇಳಕ್ಕಾಗೋದಿಲ್ಲ. ಅದಕ್ಕೆ ವಿದ್ಯಾರಣ್ಯ ಸ್ವಾಮಿಗಳು ಶಂಕರರ ಬಗ್ಗೆ ಬರೆಯಕ್ಕೆ ಹೋಗ್ತಾರೆ. ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಒಂದು ಕಡೆ ಹೇಳ್ತಾರೆ, ನಾನು ಹೇಗ್ ಬರೀಲಿ ಇವ್ರ ಬಗ್ಗೆ. ಉಪಕ್ರಮ್ಯ ಸ್ತೋತುಂ ಕತಿಚನ ಗುಣಾನ್ ಶಂಕರ ಗುರೋಃ ಪ್ರಭಗ್ನಾಃ ಶ್ಲೋಕಾರ್ಧೆ ಕತಿಚನ ತದರ್ಧಾರ್ಧ ರಚನೆ ಅಹಂ ತುಷ್ಟೂಷು ತಾನ್ ಅಹಃ ಕಲಯೇ ಶೀತಕಿರಣಂ ಕರಾಭ್ಯಾಮಹರ್ತುಂ ವ್ಯವಸಿತ ಮತೆ ಸಾಹಸಿಕತಾಂ. ಎಷ್ಟೋ ಕವಿಗಳು ಶ್ರೀ ಶಂಕರರ ಚರಿತ್ರೆಯನ್ನು, ಅವರ ಗುಣವನ್ನು ಹಾಡಬೇಕು ಅಂತ ಹೊರಟ್ರಂತೆ. ಉಪಕ್ರಮ್ಯ ಸ್ತೋತುಂ, ಉಪಕ್ರಮ್ಯ ಅಂದ್ರೆ ಶುರು ಮಾಡಲಿಕ್ಕೆ, ದೇ ಹ್ಯಾವ್ ಸ್ಟಾರ್ಟೆಡ್ ಟು ಗ್ಲೋರಿಫೈ ಹಿಸ್ ಗ್ರೇಟ್ನೆಸ್, ಅವರ ಮಹಿಮೆಯನ್ನು ಎತ್ತ ಹಾಡಲಿಕ್ಕೆ ಶುರು ಮಾಡದಂತೆ. ಸ್ತೋತುಂ ಅದು ಏನಂತೆ, ಕತಿಚನ ಗುಣಾನ್, ಸೌಲಭ್ಯ, ಸೌಶೀಲ್ಯ, ವಾತ್ಸಲ್ಯ, ಕಾರುಣ್ಯ, ಧೈರ್ಯ, ಸ್ಥೈರ್ಯ, ಔದಾರ್ಯ, ತ್ಯಾಗ, ಅಹಿಂಸಾ, ಸತ್ಯ ಮುಂತಾದ ಅನಂತ ಗುಣ ಗಂಭೀರರು ಶ್ರೀ ಶಂಕರರು. ಅದಕ್ಕೆ ಅವರ ಅಷ್ಟೋತ್ತರದಲ್ಲೇ ಒಂದು ನಾಮ ಇದೆ, ಸಂಖ್ಯಾತೀತ ಗುಣೋಜ್ವಲಾಯ ನಮಃ. ಸಂಖ್ಯೆಗೆ ಎಟಕದೇ ಇರುವಂತಹ ಅನಂತ ಗುಣವುಳ್ಳವರಂತೆ. ಸಂಖ್ಯಾ ಅತೀತ ಗುಣೋಜ್ವಲಾಯ ನಮಃ. ಶಂಕರರ ಗುಣಗಳು ಇಷ್ಟೇ ಅಂತ ನಾವು ಯಾರು ಹೇಳಕ್ಕೆ ಆಗೋದಿಲ್ಲ. ಅಂತ ಅಸಂಖ್ಯವಾದಂತಹ ಗುಣ ಗಂಭೀರರಾದ ಅವರ ಕೆಲವು ಗುಣಗಳನ್ನಾದ್ರೂ ಎತ್ತಿ ಹೇಳೋಣ. ಇವಾಗ ಒಂದು ಗುಣವನ್ನು ಎತ್ತಿ ಹೇಳಬೇಕು. ತ್ಯಾಗ ಅಂತ ಒಂದು ಗುಣ ವೇದ ಹೇಳಿದೆ, ಅಥವಾ ತೈತ್ರೇಯ ಉಪನಿಷತ್ತಲ್ಲೇ ಎಷ್ಟೋ ಗುಣಗಳನ್ನು ಹೇಳ್ತಾರೆ. ಧರ್ಮವನ್ನೇ ಹೇಳಿದೆ, ವೇದ ಬಂದಿದ್ದೆ ಧರ್ಮವನ್ನು ಹೇಳೋದಕ್ಕೋಸ್ಕರ. ಪಾಠಶಾಲೆಯಲ್ಲಿ ವೇದಾಧ್ಯಯನ ಮಾಡಿ ಆಮೇಲೆ ಗುರುವಿನಿಂದ ಅಧ್ಯಯನವನ್ನೆಲ್ಲ ಮುಗಿಸಿ ಗುರುವಿಗೆ ಕೊಡಬೇಕಾಗಿರೋ ಸಂಭಾವನೆಯನ್ನು ಕೊಟ್ಟು ಹೊರಡುವಂತಹ ಶಿಷ್ಯನನ್ನು ನೋಡಿ ಗುರು ಉಪದೇಶ ಮಾಡೋದೇ ತೈತ್ರೇಯದಲ್ಲಿ ಪ್ರಸಿದ್ಧವಾಗಿದೆ. ವೇದ ಮನೂಚ್ಯಾಚಾರ್ಯ ಅಂತೆ ವಾಸಿನ ಮನುಶಾಸ್ತಿ. ಏನು ಅನುಶಾಸ್ತಿ, ಕಿಂ ಅನುಶಾಸ್ತಿ ಏನಂತ ಹೇಳ್ತಾರೆ? ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ಮ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಇತ್ಯಾದಿ ಎಷ್ಟೋ ಹೇಳ್ತಾರೆ. ಇದು ವೇದ ಧರ್ಮ. ಈ ಧರ್ಮ ಏನು ಗುರುಗಳು ಹೇಳಿದಾರೋ, ವೇದ ಹೇಳಿದ್ಯೋ, ಇದನ್ನ ಒಬ್ಬರು ಪಾಲಿಸಿದ್ರೆ ಮಾತ್ರ ತಾನೇ ಗೊತ್ತಾಗತ್ತೆ. ರಾಮಕೃಷ್ಣಾದಿ ಅವತಾರಗಳಲ್ಲಿ ಭಗವಂತ ಪಾಲಿಸಿ ತೋರಿಸ್ದ. ಅದೇ ಶ್ರೀ ಶಂಕರ ಅವತಾರಗಳಲ್ಲೂ ಕೂಡ ಮಾತೃದೇವೋ ಭವ ಎಂದು ಗುರುಗಳು ಹೇಳ್ತಾರೆ, ವೇದ ಹೇಳುತ್ತೆ. ಈ ಮಾತೃದೇವ ಭವ ಅನ್ನೋದನ್ನ ಶ್ರೀ ಶಂಕರರು ತನ್ನ ತಾಯಿಯ ವಿಷಯವಾದ ಆರ್ಯಾಂಬೆಯ ವಿಷಯದಲ್ಲಿ ಹೇಗೆ ನಡ್ಕೊಂಡ್ರು ಎಂತ ನಾವು ಕಥೆ ಕೇಳಿದ್ರೆ ಮಾತೃದೇವೋ ಭವ ಎಂದು ಹೇಳೋದು ನಮಗೆ ಅರ್ಥ ಆಗುತ್ತೆ. ಇಲ್ಲಿದ್ರೆ ಮಾತೃದೇವೋ ಭವ ಅನ್ನೋದು ಗುರು ಶಿಷ್ಯನಿಗೆ ಹೇಳ್ಕೊಟ್ರೆ ಇವನು ಬಾಯಲ್ಲಿ ಶಬ್ದ ರೂಪವಾಗಿ ನಿಲ್ಲುತ್ತಷ್ಟೆ, ಮಾತೃದೇವೋ ಭವ. ಆದ್ರೆ ಶ್ರೀ ಶಂಕರರು ತನ್ನ ತಾಯಿಗೋಸ್ಕರ ತನ್ನ ತಾಯಿಯಲ್ಲಿ ಎಷ್ಟು ಪ್ರೀತಿ ಇಟ್ರು, ತಾಯಿಯನ್ನೇ ಹೇಗೆ ದೇವರ ಸಮಾನವಾಗಿ ಅವರು ಉಪಾಸನೆ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ರೆ ಗೊತ್ತ. ಪಿತೃದೇವೋ ಭವ, ಅವರ ತಂದೆಯ ವಿಷಯದಲ್ಲಿ ಅವರು ಹೇಗೆ ಬರುತ್ತರು, ಹೇಗೆ ಇರ್ತಾ ಇದ್ರು ಎಂದು ಅವರ ಚರಿತ್ರೆ ನಾವು ನೋಡಿದ್ರೆ ಗೊತ್ತಾಗತ್ತೆ. ಈ ತರ ಅವರ ಗುಣಗಳನ್ನು ಹಾಗೂ ವೇದ ಧರ್ಮವನ್ನು ಭಗವತ್ಪಾದರು ಸ್ವಯಂ ಅವರ ಚರಿತ್ರೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅಂತಹ ಗುಣಗಳಲ್ಲಿ ಅಷ್ಟು ಹೇಳಕ್ಕಾಗದೇ ಇದ್ರು ಕೆಲವುದು ಮಾತ್ರ ಎತ್ತಿ ಹೇಳೋಣ ಅಂತ ಕೆಲವು ಕವಿಗಳು ಶುರು ಮಾಡಿದ್ರಂತೆ. ಕತಿಚನ ಗುಣಾನ್ ಶಂಕರ ಗುರೋ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಹೇಳಕ್ಕಾಗದೆ ಅವರ ಮಹಿಮೆಯನ್ನ ಪ್ರಭಗ್ನ ಶ್ಲೋಕಾರ್ಧೆ, ಒಂದು ಶ್ಲೋಕದಲ್ಲಿ 4 ಪಾದ, ಅದರಲ್ಲಿ 2 ಪಾದ ಅಷ್ಟೇ ಬರೆಯಕ್ಕಾಯ್ತಂತೆ. ಪ್ರಭಗ್ನ ಶ್ಲೋಕಾರ್ಧೆ ಕೆಲವು ಕವಿಗಳಿಗೂ ಕತಿಚನ ತದರ್ಧಾರ್ಧ ರಚನೆ,
ಆ ಎರಡು ಪಾದವೂ ಬರೆಯಕ್ಕಾಗದೆ ಒಂದೇ ಪದ ಇಲ್ಲ, ಒಂದೇ ಪದ ಹಾಗೆ ನಿಂತೋಗ್ಬಿಡುತ್ತಂತೆ. ಎಷ್ಟೆಷ್ಟೋ ದೊಡ್ಡ ಕವಿಗಳು ಶ್ರೀ ಅನಂತ ಗುಣ ಗಂಭೀರರಾಗಿರುವಂತಹ ಶಂಕರರ ಗುಣಗಳನ್ನು ಹಾಡಲಿಕ್ಕೆ ಹೋಗಿ ಮಧ್ಯದಲ್ಲೇ ಹಾಡಕ್ಕಾಗದೆ ನಿಂತೋಗ್ಬಿಡ್ತು ಅಂತ ಹೇಳಿದ್ರೆ ಅವರ ಗುಣಗಾಂಭೀರ್ಯ ಎಷ್ಟಿರಬೇಕು. ಹಾಗಿರ್ಬೇಕಾದ್ರೆ ನನ್ನ ಸಾಹಸಿಕತೆಯನ್ನು ಏನಂತ ನೀವು ಹೇಳ್ತೀರಾ? ಅಹಂ ತುಷ್ಟೂಷು. ಇಷ್ಟೆಲ್ಲ ಎಷ್ಟೋ ಜನರು ಶುರು ಮಾಡಿ ಮಾಡಕ್ಕಾಗದೆ ಬಿಟ್ಟು ಹೋಗಿರೋದನ್ನ ನಾನು ಶುರು ಮಾಡ್ತೀನಿ ಅಂತ ಶುರು ಮಾಡಿದೀನಲ್ವೇ. ಈ ಕಾರಣ ಏನು ಗೊತ್ತಾ? ಶಂಕರರ ವಿಷಯವಾಗಿ ಹೇಳ್ಬೇಕು ಅನ್ನೋ ಆಸೆ ನನ್ನಲ್ಲಿ ತಿರ್ಗಾ 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 ಬರ್ತಾ ಇದೆ. ತುಷ್ಟೂಷು ಅಹಹ ಕಲೆಗೆ ಶೀತಕರಣಂ ಕಿರಣಂ ಕರಾಭ್ಯಾಮಹರ್ತುಂ. ಇದು ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಎಲ್ಲೋ ಭೂಮಿಯಲ್ಲಿ ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ನಾನು ಕೂತೀನಿ, ಎಲ್ಲೋ ಇದೆ ಚಂದ್ರಮಂಡಲ, ಎಲ್ಲೋ ಇರುವ ಚಂದ್ರಮಂಡಲವನ್ನ ಇಲ್ಲಿ ಕೂತ್ಕೊಂಡು ನನ್ನ ಕೈಯಲ್ಲಿ ಆ ಚಂದ್ರಮಂಡಲವನ್ನು ಹಿಡಿಬೇಕು ಅಂತ ನಾವು ಅಂದುಕೊಂಡ್ರೆ ಇದು ಖಂಡಿತವಾಗ್ಲೂ ಒಂದು ದೊಡ್ಡ ಸಾಹಸಿಕತೆ ಅಲ್ವೇ? ಆ ತರಹ ಶಂಕರರ ಗುಣಗಳು ಗಾಂಭೀರ್ಯ ಎಲ್ಲೋ ಇದೆ ಅಂತೆ. ಅದನ್ನ ಹೋಗಿ ನಾನು ಕೈಯಿಂದ ಹಿಡಿತೀನಿ ಅನ್ನೋದು ಕರಾಭ್ಯಾಮ್ ಆಹರ್ತುಂ ವ್ಯವಸಿತ ಮತೆ ಸಾಹಸಿಕತಾ. ಹೀಗಿದ್ರು ನೀವು ಹೇಳ್ತಿರಲ್ವೇ ಅಂತ ಹೇಳಿದ್ರೆ, ಎಷ್ಟೆಲ್ಲ ಕಠಿಣತೆ ಇದ್ರೆ ಅಂತ ಹೇಳಿದ್ರು ಕೂಡ ಅವ್ರ ಬಗ್ಗೆ ಹೇಳಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಉಳಿತಾನೆ ಇದೆ. ಆ ಆಸೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಅದೇ ಇದು ಮಾಡಕ್ಕಾಗದಲ್ವ ಅಂದ್ರೆ ಮಾಡಕ್ಕಾಗತ್ತೆ. ಹೇಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಕ್ವೇಮೇ ಶಂಕರ ಸದ್ಗುರೋರ್ ಗುಣಗಣ ದಿಗ್ಜಾಲ ಕೂಲಂಕಷಾಃ ಕಾಲೋನ್ಮೀಲಿತ ಮಾಲತಿ ಪರಿಮಲಾವಷ್ಟಂಭ ಮುಷ್ಟಿಂಧಯಃ ಕ್ವಾಹಂ ಹಂತ ತಥಾಪಿ ಸದ್ಗುರು ಕೃಪಾ ಪೀಯೂಷ ಪಾರಂಪರಿ ಮಗ್ನೋನ್ಮಗ್ನ ಕಟಾಕ್ಷ ವೀಕ್ಷಣ ಬಲಾತ್ ಅಸ್ತಿ ಪ್ರಶಸ್ತ ಅರ್ಹತಾ. ನನಗೆ ಬೇಕಾಗಿರೋ ಅರ್ಹತೆ ನನಗಿದೆ ಅಂತ ಹೇಳ್ಕೊಳ್ತಾರೆ. ಮೊದಲು ಹೇಳ್ತಾರೆ, ಕ್ವ ಇಮೇ ಶಂಕರ ಸದ್ಗುರೋರ್ ಗುಣಗಣ. ಶಂಕರ ಸದ್ಗುರುವ ಗುಣವೆನ್ನುವ ಗಣಗಳು ಎಲ್ಲಿವೆ? ಅದೆಂತಹದ್ದು? ದಿಗ್ಜಾಲ ಕೂಲಂಕಷಾಹ, ಸಕಲ ದಿಕ್ಕುಗಳಲ್ಲೂ ಪಸರಿಸಿ ಹಬ್ಬಿ ಎಲ್ಲಾ ಕಡೆಯಲ್ಲೂ ಇರುವಂತಹ ಅಜ್ಞಾನವೆನ್ನುವ ഇരുಳನ್ನ, ದುಃಖವೆನ್ನುವ ഇരുಳನ್ನ ನಾಶ ಮಾಡಲಿಕ್ಕೆ ಶಕ್ತಿ ಉಳ್ಳದ್ದಂತೆ ಶ್ರೀ ಶಂಕರಾಚಾರ್ಯರ ಗುಣಗಣಗಳು. ಇನ್ನ ಎಂತ ಮಹಿಮೆ ಉಳ್ಳದ್ದು ಅಂತ ಹೇಳಿದ್ರೆ, ಕಾಲೋನ್ಮೀಲಿತ ಮಾಲತಿ ಪರಿಮಲ ವಷ್ಟಂಭ ಮುಷ್ಟಿಂಧಯ ಅಂತ ಹೇಳಿದ್ರೆ, ಸಕಾಲದಲ್ಲಿ ಅರಳುವಂತಹ ಮಲ್ಲಿಗೆ, ಮುಲ್ಲೆ, ಮಾಲತಿ ಮುಂತಾದ ಪುಷ್ಪಗಳ ಒಂದು ಸೌಗಂಧ್ಯ. ಈ ಬಿಸಿಲುಗಾಲದಲ್ಲಿ ಅವುಗಳ ಮಲ್ಲಿಗೆ ಎಲ್ಲ ಚೆನ್ನಾಗಿ ಅರಳುತ್ತೆ. ಅವುಗಳಲ್ಲಿ ಎಷ್ಟು ಒಂದು ಸುಗಂಧತೆ ಇರುತ್ತಲ್ವಾ? ಸಕಾಲದಲ್ಲಿ ಅರಳುವಂತಹ ಮಾಲತಿ ಮುಂತಾದ ಸುಗಂಧ ಪುಷ್ಪಗಳ ಸೌಗಂಧ್ಯವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಇಡುವಂತಹ ಸಾಮರ್ಥ್ಯ ಉಳ್ಳದ್ದಂತೆ ಶಂಕರ ಭಗವತ್ಪಾದರ ಗುಣಗಳ ಸೌಗಂಧ್ಯ. ಅಂದ್ರೆ ಏನು? ಮಲ್ಲಿಗೆ, ಮುಲ್ಲೆ ಮುಂತಾದ ಆ ಪುಷ್ಪಗಳ ಸುಗಂಧ ಶಂಕರರ ಗುಣಗಳೆನ್ನುವಂತಹ ಗುಣದ ಸೌಗಂಧ್ಯದ ಮುಂದೆ ಏನೂ ಇಲ್ಲ ಅನ್ನೋದನ್ನ ಕವಿ ಇಷ್ಟು ಕಾವ್ಯಾತ್ಮಕವಾಗಿ ಹೇಳುತ್ತಾರೆ. ಕಾಲೋನ್ಮೀಲಿತ ಮಾಲತಿ ಪರಿಮಲಾವಷ್ಟಂಭ ಮುಷ್ಟಿಂಧಯ, ತನ್ನ ಮುಷ್ಟಿಯೊಳಗೆ ಅಂದ್ರೆ ಮಲ್ಲಿಗೆ, ಮುಲ್ಲೆ ಮುಂತಾದ ಸುಗಂಧ ಪುಷ್ಪಗಳ ಸೌಗಂಧ್ಯವನ್ನು ಕೂಡ ಶಂಕರರ ಗುಣವೆನ್ನುವ ಸುಗಂಧ ಏನ್ ಮಾಡತ್ತೆ? ತನ್ನ ಮುಷ್ಟಿಯೊಳಗೆ ಹಿಡ್ಕೊಂಡ್ಬಿಡತ್ತಂತೆ. ಅಪ್ಪ, ಅಂತಹದ್ದು ನಮ್ಮ ಶಂಕರರ ಮಹಿಮೆ. ಕ್ವಾಹಂ, ನಾನೆಲ್ಲಿ, ಅದೆಲ್ಲಿ, ಹಂತ, ಇದೆಂತ ಆಶ್ಚರ್ಯ, ತಥಾಪಿ, ಆದರೂ ಕೂಡ ಹೇಳಕ್ಕೆ ನೀವು ಮುಂದೆ ಬಂದಿದ್ದೀರಲ್ವೇ ಅಂತ ಹೇಳಿದ್ರೆ ಅದಕ್ಕೊಂದೇ ಕಾರಣ, ಸದ್ಗುರು ಕೃಪಾ ಪೀಯೂಷ ಪಾರಂಪರಿ ಮಗ್ನೋನ್ಮಗ್ನ ಕಟಾಕ್ಷ ವೀಕ್ಷಣ ಬಲಾತ್. ಇಷ್ಟು ಸಮಸ್ತ ಪದ. ಸದ್ಗುರುವಿನ ಶ್ರೀ ಶಂಕರರ ಕೃಪೆಯ ಎನ್ನುವಂತ ಅಮೃತ ಧಾರಧಾರಿಯಾಗಿ ಬರ್ತಾ ಇದೆಯಂತೆ. ಕೃಪಾ ಪೀಯೂಷ ಪಾರಂಪರಿ, ಆ ಒಂದು ಧಾರೆಯಲ್ಲಿ ನಾನು ಏನಾಗ್ಬಿಟ್ಟಿದ್ದೀನಿ? ಮಗ್ನೋನ್ಮಗ್ನ, ಅದರಲ್ಲಿ ಉನ್ಮಗ್ನವಾಗ್ಬಿಟ್ಟಿದ್ದೀನಿ, ಅದರಲ್ಲಿ ಆಳವಾಗಿ ಮುಳುಗಿದ್ದೀನಿ. ಶ್ರೀ ಶಂಕರರ ಅಮೃತ ರೂಪವಾಗಿರುವಂತಹ ಧಾರೆ ಅದು ಎಲ್ಲಿಂದ ಬರುತ್ತದೆ? ಕಟಾಕ್ಷ ವೀಕ್ಷಣ. ಅವರ ಕಟಾಕ್ಷವೆನ್ನುವ ವೀಕ್ಷಣೆಯಿಂದ ಬರ್ತಾ ಇರುವಂತಹ ಆ ಪೀಯೂಷ ಅಮೃತ ರೂಪವಾಗಿರುವಂತಹ ಆ ಪಾರಂಪರಿ
ಅವರ ಕೃಪಾ ಪೀಯೂಷ, ಕೃಪೆ ಎನ್ನುವಂತಹ ಅಮೃತ ಝರಿ, ಆ ಧಾರೆಯಲ್ಲಿ ನಾನು ಮುಳುಗಿರೋದ್ರಿಂದ, ಅವರ ಕಟಾಕ್ಷ ಲೇಷ ಮಾತ್ರದಿಂದ ಅವರ ಗುಣಗಾನವನ್ನು ಮಾಡಲಿಕ್ಕೆ ನನಗೆ ಯೋಗ್ಯತೆಯನ್ನ ನಾನು ಪಡ್ಕೊಂಡಿದ್ದೀನಿ. ಆ ಯೋಗ್ಯತೆಯಿಂದ ಇದು ಮಾಡ್ತಾ ಇದ್ದೀನಿ ಬದಲು ನನ್ನ ಸಾಹಸಕ್ಯತೆಯಿಂದ ನನಗೆ ಆಗತ್ತೆ ಅಂತ ನಾನು ಮಾಡ್ತಾ ಇಲ್ಲ. ಶಂಕರರ ಕೃಪಾ ಕಟಾಕ್ಷ ಈ ಸತ್ಕಾರ್ಯದಲ್ಲಿ ನನ್ನ ಯೋಜನೆ ಮಾಡ್ತಾ ಇದೆ. ಇದು ಅಷ್ಟು ಸತ್ಯ. ನೀವು ಮಾಧವಿಯ ನೋಡಿದ್ರೆ ಅಂತಹ ಅದ್ಭುತವಾದ ಕಾವ್ಯ, ಎಷ್ಟು ಅದ್ಭುತವಾದ ಕಾವ್ಯ ಸೌಂದರ್ಯ ಇದೆ ಇದರಲ್ಲಿ. ಶ್ರೀ ಶಂಕರನ್ನ ಹಾಗೆ ತೋರಿಸ್ತಾರೆ. ಕನಕಧಾರ ಸ್ತವ ಮಾಡಿ ಆ ದರಿದ್ರ ಬ್ರಾಹ್ಮಣಿ ಸದ್ಮದಲ್ಲಿ ಕನಕ ಆಮಲಕ ವೃಷ್ಟಿಯನ್ನು ನಡೆದು ಬರುವಂತಹ ಶ್ರೀ ಶಂಕರರ ಪಾದಾದಿ ಕೇಶಾಂತ ವರ್ಣನೆ ಇದೆ ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ. ಶ್ರೀ ಶಂಕರರ ಪುಟಾಣಿ ನೋಡಿ, ಈ ಮಕ್ಕಳ ವಯಸ್ಸಲ್ಲೇ ಇದ್ದಿರ್ತಾರೆ ಅವರು. ಈ ಮಕ್ಕಳೆಲ್ಲ ನೋಡಿದ್ರೆ ಬಾಲ ಶಂಕರನೇ ಜ್ಞಾಪಕ ಬರ್ತಾರೆ. 8 ವಯಸ್ಸಲ್ಲಿ ಅವ್ರ ತಾಯಿಯನ್ನು, ಅವ್ರ ಊರನ್ನು ಬಿಟ್ಟು ಹೊರಟು ಹೋದ್ರು. ಅವ್ರು ಕಾಲಿಟ್ಟಿದ ಏನಿಗೋಸ್ಕರ? ನಮಗೋಸ್ಕರ, ಈ ವೈದಿಕ ಧರ್ಮಕ್ಕೋಸ್ಕರ, ಈ ಭಾರತ ದೇಶಕ್ಕೋಸ್ಕರ, ಈ ಸನಾತನ ಧರ್ಮಕ್ಕೋಸ್ಕರ. ನಾವು ನಮ್ಮ ಮನೆಯಿಂದ ಹೊರಗೆ ಕಾಲಿಡ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ಅವರು ಕಾಲಿಟ್ರು, ಸಕಲವೂ ತ್ಯಾಗ ಮಾಡೋರು. ಏನು ಬಡತನದಿಂದ ಇರುವಂತ ಮನೆ ಇಲ್ಲ, ತುಂಬಾ ಶ್ರೀಮಂತಿಕೆಯಾದ ಮನೆ. ತನ್ನ ತಾಯಿ ಒಬ್ಬಳೆ, ತಂದೆಯನ್ನು ಕಳ್ಕೊಂಡ್ರು ಚಿಕ್ಕ ವಯಸ್ಸಲ್ಲೇ. ತಾಯಿಯನ್ನು ದಾಯಾದಿಗಳಿಗೆ ಒಪ್ಪಿಸಿ, ಗಂಡನನ್ನ ಕಳ್ಕೊಂಡ ಹೆಂಡತಿಗೆ, ಮಗಳಿಲ್ಲದೆ ಮಗ ಮಾತ್ರ ಇರುವಂತ ತಾಯಿಗೆ, ತನಗೆ ಶರೀರ ಆಗದೆ ಹೋದಾಗ ಮಗ ತಾಯಿ ಹತ್ರ ಇದ್ದು ಕೈಂಕರ್ಯ ಮಾಡೋದು ಮಗಳಿಗಿಂತ ಹೆಚ್ಚಾಗಿರತ್ತಂತೆ ತಾಯಿಗೆ. ಅಥವಾ ಒಬ್ಬ ಮಗಳಿದ್ದು ಅವಳು ಹೇಗೆ ತಾಯಿಯನ್ನು ನೋಡ್ಕೊಳ್ತಾಳೋ ಅಷ್ಟು ಸಮಾನವಾಗಿರುತ್ತೆ. ಕೊನೆಗಾಲದಲ್ಲಿ ಒಂದು ಮಗ ತಾಯಿಗೆ ಮಾಡುವ ಸೇವೆ ಇನ್ನೊಬ್ಬರು ಮಾಡಿದ್ರು ಅದು ಅಷ್ಟರ ಇರೋದಿಲ್ವಂತೆ. ಆದ್ರೂ ಕೂಡ ನಮಗೋಸ್ಕರ ಇವರು ಹೊರಟರು, ಆ ತಾಯಿ ತ್ಯಾಗ ಮಾಡ್ಕೊಟ್ಲು ನೋಡಿ ತನ್ನೊಂದು ಮಗನನ್ನ. ಇಂಥ ಚರಿತ್ರೆ ನೀವು ಎಲ್ರಿ ನೋಡಕ್ಕಾಗತ್ತೆ? ಎಲ್ಲೂ ನೋಡಕ್ಕಾಗತ್ತೆ. ಯಾವ ಮಹಾಪುರುಷರ ಜೀವನದಲ್ಲಿ ಇಂತಹ ಒಂದು ತ್ಯಾಗ, ಇಂತಹ ಒಂದು ಅನಿರ್ವಚನೀಯವಾದಂಥ ತ್ಯಾಗ ನೋಡಕ್ಕಾಗೋದೇ ಇಲ್ಲ. ಅಂತಹ ಶ್ರೀ ಶಂಕರರು ನಮ್ಮ ಎಲ್ಲರ ಕ್ಷೇಮಕ್ಕೋಸ್ಕರ ಅವರ ಅವತಾರ ಮಾಡಿದ್ರು. ಅವತಾರ ಮಾಡಿದ್ದು ಕಾಲಟಿ ಕ್ಷೇತ್ರದಲ್ಲಿ. ಆ ಕಾಲಟಿ ಕ್ಷೇತ್ರದ ಮಹಿಮೆಯನ್ನೇ ಇವತ್ತು ನಾವು ಸ್ವಲ್ಪ ನೋಡೋಣ. ನಮ್ಮ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಪ್ರಾತಸ್ಮರಣೀಯರು, ಜೀವನ್ಮುಕ್ತರು, ಅವರು ಕಾಲಟಿ ಕ್ಷೇತ್ರ ಸ್ತೋತ್ರವೆಂದೇ ಮಾಡಿದ್ದಾರೆ. ಅದನ್ನಾದ್ರೂ ನಾವು ಪ್ರತಿಯೊಬ್ಬರು ಕಲಿಬೇಕು. ಕಾಲಟಿ ಕ್ಷೇತ್ರ ನಮ್ಮ ಜಗದ್ಗುರುಗಳು ಹೇಳುವಂತೆ, ಹೇಗೆ ರಾಮಭಕ್ತರಿಗೆ ಅಯೋಧ್ಯೆ ಅನ್ನೋದು ಅಷ್ಟು ಪವಿತ್ರವಾದ ಸ್ಥಳವೋ, ಕೃಷ್ಣ ಭಕ್ತರಿಗೆ ಹೇಗೆ ಮಥುರಾ ಬೃಂದಾವನ ಅದು ಅಷ್ಟು ಪವಿತ್ರವಾದ ಒಂದು ಕ್ಷೇತ್ರವೋ, ಆ ತರಹ ಶಂಕರರ ಅನುಯಾಯಿಗೆ ಆ ತರ ಹೇಳೋದು ಬೇಡ, ಪ್ರತಿಯೊಬ್ಬ ಸನಾತನ ಧರ್ಮ ಅವಲಂಬಿಗೂ ಕೂಡ ಕಾಲಟಿ ಅಷ್ಟು ಪವಿತ್ರವಾದ ಕ್ಷೇತ್ರ. ಭಗವಂತನ ಮುಖ್ಯ ಅವತಾರಗಳೆಲ್ಲವೂ ಉತ್ತರ ಭಾರತ ತಗೊಂಡು ಹೋಗ್ಬಿಡ್ತು. ಅರೆ ದಕ್ಷಿಣ ಭಾರತಕ್ಕೆ ಯಾವ ಅವತಾರವೂ ಸಿಗಲಿಲ್ವೇ? ಯಾವ ಅವತಾರವೂ ಇಲ್ಲಿ ಕಾಲಿಟ್ಟು ಅವತಾರ ಮಾಡಿದ ಭಗವಂತ ಅನ್ನೋ ಭಾಗ್ಯ ಈ ದಕ್ಷಿಣ ಭಾರತಕ್ಕೆ ಸಿಗ್ಲಿಲ್ವಂತೆ. ಎಕ್ಸೆಪ್ಟ್ ಒಂದು ಅವತಾರ. ಆ ಒಂದು ಅವತಾರ ಎಲ್ಲ ಅವತಾರಗಳ ಮಹಿಮೆಯನ್ನು ಕೂಡ ಹಿರಿಮೆಯಾಗಿ ಗರಿಮೆಯಾಗಿ ತಂದು ಬಿಡುತ್ತಂತೆ. ಅದು ಶ್ರೀ ಶಂಕರರ ಅವತಾರ ಆಗಿದ್ದು ನಮ್ಮ ದಕ್ಷಿಣ ಭಾರತದಲ್ಲಿ. ದಾಕ್ಷಿಣಾತ್ಯರು ನಿಜವಾಗ್ಲೂ ಕೊಂಡಾಡಬೇಕು ಈ ಶ್ರೀ ಶಂಕರನನ್ನು, ಆ ಕಾಲಟಿ ಕ್ಷೇತ್ರವನ್ನು. ಅದು ನಾವು ಎಷ್ಟು ಜನರು ಕಾಲಟಿ ದರ್ಶನ ಮಾಡ್ತೀವಿ? ಇವತ್ತು ಕಾಲಟಿಯಿಂದಲೇ ಇಡೀ ಭಾರತ ನಮಗೆ ಸಿಕ್ಕಿದೆ, ಈ ಸನಾತನ ಧರ್ಮ ನಮಗೆ ಸಿಕ್ಕಿದೆ. ಆ ಕಾಲಟಿಯನ್ನೇ ನಾವು ಎಷ್ಟು ಜನ ನೋಡಿದೀವಿ? ಪ್ರತಿ ವರ್ಷ ಎಷ್ಟೆಷ್ಟೋ ಕ್ಷೇತ್ರಗಳಿಗೆ ನಾವು ಯಾತ್ರೆ ಮಾಡ್ತೀವಿ. ಆದ್ರೆ ಕಾಲಟಿಯನ್ನು ಪ್ರತಿ ವರ್ಷ ಒಂದು ದಿನ ಆದ್ರೂ ನಾವು ಹೋಗಿ ಒಂದು ದರ್ಶನ ಮಾಡಿ ಆ ಭೂಮಿಗೆ ನಾವು ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆ ಭೂಮಿಯ ಪಾದ ರಜಸ್ಸನ್ನು ನಾವು ಶಿರದಲ್ಲಿ ಧರಿಸಬೇಕು. ಬೃಂದಾವನದಲ್ಲಿ ಅದ್ವೈತ ಸಂಪ್ರದಾಯದಲ್ಲಿ ಅಖಂಡಾನಂದ ಸರಸ್ವತಿಗಳು ಅಂತ ಒಂದು ಮಹಾಪುರುಷರಿದ್ರು. ಅವರು ಬೃಂದಾವನ ವಾಸಿಯಾಗಿದ್ರು, ಕೃಷ್ಣನಲ್ಲಿ ಅಪಾರವಾದ ಭಕ್ತಿ ಉಳ್ಳವರಾಗಿದ್ರು, ಅದೇ ರೀತಿ ಅದ್ವೈತ ಬ್ರಹ್ಮನಿಷ್ಠರಾಗಿದ್ರು. ಅವರು ತನ್ನ ಆಲ್ಮೋಸ್ಟ್ 80-85 ವಯಸ್ಸಲ್ಲಿ ಅವರ ಶರೀರಕ್ಕೆ ಏನೋ ಒಂದು ಶ್ರಮ ಬಂತು. ಆ ಶ್ರಮವನ್ನು ನೀಗಿಸೋದಕ್ಕೋಸ್ಕರ ಕೊಯಂಬತ್ತೂರಲ್ಲಿ ಅವರು ಬಂದ್ರು. ಅಲ್ಲೇ ಅವರಿಗೆ ವೈದ್ಯವಾಗಬೇಕಾಗಿತ್ತು. ಅಲ್ಲಿ ಅವರಿಗೆ ವೈದ್ಯವೆಲ್ಲ ಮಾಡಿಕೊಂಡು ತಿರ್ಗಾ ಅವರು ಬೃಂದಾವನಕ್ಕೆ ಹೊರಡಬೇಕಿಂತ ಹಿಂದೆ ತಮ್ಮ ಶಿಷ್ಯರಿಗೆಲ್ಲ ಹೇಳಿದ್ರು, ಕೇರಳಕ್ಕೆ ನನ್ನನ್ನು ಕರ್ಕೊಂಡು ಹೋಗುವಂದ್ರು.
ಕೊಯಮತ್ತೂರಿಂದ ಸುಮಾರು ಒಂದು ಜಸ್ಟ್ ಒನ್ ಅವರ್ ಅಂದ್ರೆ ವಾಳಯಾರ್ ಪೋಸ್ಟ್ ಇಲ್ಲಿಯಾ, ವಾಳಯಾರ್ ಪೋಸ್ಟ್ ಅಂತ, ದಟ್ ಇಸ್ ದಿ ಕೇರಳದ ಬಾರ್ಡರ್. ಆ ವಾಳಯಾರ್ ದಾಟಿ ಅಂಬಾಸಿಡರ್ ಕಾರ್ ಒಳಗೆ ಹೋಯ್ತು. ಸಾಕು ನಿಲ್ಸಿ ಅಂತ ಹೇಳಿದ್ರು. ತುಂಬಾ ವಯಸ್ಸಾದವರು, ಬ್ರಹ್ಮನಿಷ್ಠರು, ಆಗ್ಲಿಲ್ಲ. ಆದ್ರೂ ಆ ಡೋರ್ ತೆಗೆದು ಕೆಳಗಿಳಿದು ಆ ಭೂಮಿಗೆ ನಮಸ್ಕಾರ ಮಾಡಿ ಮಣ್ಣನ್ ತಲೆಯಲ್ಲಿ ಹಾಕೊಂಡಂತೆ, ಈ ಭೂಮಿಯಲ್ಲೇ ನಮ್ಮ ಶ್ರೀ ಶಂಕರರು ಬಂದು ಅವತಾರ ಮಾಡಿದ ಭೂಮಿ. ಅಷ್ಟೇ, ಕಾರ್ ತಿರುಗಿಸು, ಬೃಂದಾವನಕ್ಕೆ ಹೋಗೋಣ ಅಂದ್ರಂತೆ. ಇಂತಹ ಒಂದು ಪವಿತ್ರ ಭಾವ ನಮಗಿರಬೇಕು ಆ ಕಾಲಟಿ ಕ್ಷೇತ್ರ ವಿಷಯವಾಗಿ. ಇವತ್ತು ನಮಗೆ ಕಾಲಟಿ ದೊರಕಿದೆ ಅಂದ್ರೆ ಅದಕ್ಕೆ ಶ್ರೀ ಸಚ್ಚಿದಾನಂದ ಶಿವಾನಂದ ನರಸಿಂಹ ಭಾರತಿ ಸ್ವಾಮಿಗಳೇ ಕಾರಣ. ಅವರೆಲ್ಲ ನಮ್ಮ ಪೂರ್ವಾಚಾರ್ಯರೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಒಂದು ಭಾವ ಇಟ್ಕೊಂಡಿದ್ದಾರೆ. ನಮ್ಮ ಹತ್ರ ಭಾವನ ತರೋಕೆ ಅವ್ರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ತುಂಬಾ ಒಂದು ಶೋಕದ ಒಂದು ಸಂಕೇತನೇ, ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಶಂಕರರನ್ನ ಈ ಕಾಲಟಿ ಕ್ಷೇತ್ರದ ಮಹಿಮೆನ ನಾವು ಅರ್ಥಕೊಂಡೇ ಹೋಗಿದ್ದೀವಿ ಅಲ್ಲೇ. ಪ್ರತಿಯೊಬ್ರು ಕಾಲಟಿಗೆ ಹೋಗ್ಬೇಕು, ಅದು ಒಂದು ತೀರ್ಥ ಕ್ಷೇತ್ರ. ನೀವತ್ತು ಕಾಲಟಿಗೆ ಹೋದ್ರೆ ಶಂಕರರ ಒಂದು ಜನ್ಮಭೂಮಿ, ಅದು ಬಿಟ್ಟು ಹೊರಗೆ ಹೋದ್ರೆ ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ಕ್ರಿಸ್ಟನೈಸ್ಡ್. ಇನ್ನು ನಾವೆಲ್ಲ ಈ ತರ ಹೋಗದೆ ಇಲ್ಲೇ ಕೂತಿದ್ವಿ ಅಂತ ಹೇಳಿದ್ರೆ, ನಾನು ಹೇಳ್ಬಾರ್ದು ನನ್ನ ಬಾಯಿಂದ, ಆತರ ಆಗೋದ್ ಬೇಡ, ಬಟ್ ಅವ್ರು ಮಾಡ್ಬಿಡ್ತಾರೆ. ಇವತ್ತು ಆ ಪೂರ್ಣಾ ನದಿ, ಆಚಾರ್ಯರ ಕುಲದೇವವಾದ ಶ್ರೀಕೃಷ್ಣನ ದೇವಸ್ಥಾನ, ಆರ್ಯಾಂಬೆಯ ಆ ಒಂದು ಅಧಿಷ್ಠಾನ, ಆ ಬೃಂದಾವನ ಮತ್ತು ಭಗವತ್ಪಾದರ ಶಾರದೆಯ ಸನ್ನಿಧಿ, ಆ ಭೂಮಿಯ ಆ ಒಂದು ಸನ್ನಿಧಿನೇ ಬೇರೆ. ಅದನ್ನು ನಾವು ಪ್ರತಿಯೊಬ್ಬರು ಅನುಭವಿಸ್ಬೇಕು. ಇಲ್ಲಿದ್ದೇ ಶಂಕರ ಜಯಂತಿ ವಿಶೇಷವಾಗಿ ಅದನ್ನು ನಾವು ಸ್ಮರಿಸೋಣ. ಅದನ್ನು ನಮಗೆ ಸಾಕ್ಷಾತ್ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳೇ ಅನುಗ್ರಹ ಮಾಡಿದ್ದಾರೆ. ನಾನು ಒಂದೊಂದು ಶ್ಲೋಕ ಹೇಳ್ಕೊಡ್ತೀನಿ. ಸಮಯ ನಾಸ್ತಿ ಕೋವಾ ಸಮಯ ಸಪ್ತವಾದ ಸಾರ್ಧ ಗಂಟೆ ಅಸ್ತಿಕ್ಕಿಲ್ಲ. ಎಷ್ಟು ಶ್ಲೋಕ ಆಗತ್ತೋ ನೋಡೋಣ, ಅರ್ಧ ಗಂಟೆ ಹೇಳ್ಕೊಡ್ತೀನಿ. ನೀವೆಲ್ಲ ಹೇಳ್ತೀರಾ? ಅನ್ವರ್ಥನಾಮ ಶಿವಗುರ್ವಭಿಖ್ಯ ದ್ವಿಜಃ ಪುರಾ ಯತ್ರ ತಪಶ್ಚರಿತ್ವಾ ಲೇಭೆ ಸುತಂ ಶಂಕರಮೇವ ಸಾಕ್ಷಾತ್ ಸಾಕಾಲಟಿ ಮದ್ದುರಿತಂ ಧುನೋತು ಸಾಕಾಲಟಿ ಮದ್ದುರಿತಂ ಧುನೋತು. ಈ 8 ಶ್ಲೋಕದಲ್ಲಿ ಈ ಕೊನೆ ಲೈನ್ ಇದೇ ತರ ಇರುತ್ತೆ. ಈ ಶಂಕರ ಜಯಂತಿಗೆ ನೀವೇನ್ ಕಲಿತೀರೋ ಇಲ್ವೋ, ಇದೊಂದಾದ್ರೂ ಕಲೀರಿ. ಸಾಕಾಲಟಿ ಮದ್ದುರಿತಂ ಧುನೋತು. ಶಿವಗುರು ಯಾರು? ಶಿವಗುರು ಹೇಳಿ. ಶಿವಗುರು ಯಾರು? ಶಂಕರಾಚಾರ್ಯರ ತಂದೆ. ಇಷ್ಟಾದ್ರೂ ಗೊತ್ತಿದೆ. ಶ್ರೀ ಶಂಕರರ ತಂದೆ ಶಿವಗುರು. ಶಿವಗುರು ಅಂತ ಹೇಳಿದ್ರೆ ಶಿವನಿಗೆ ತಂದೆ ಅಂತ ಒಂದು ಹೆಸರು. ಶಿವನಿಗೆ ತಂದೆ. ಇಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿ ಹೇಳ್ತಾರೆ, ಅವರು ಹೆಸರು ಅನ್ವರ್ಥವಾಗ್ಬಿಡ್ತಂದ್ರೆ ಶ್ರೀ ಶಂಕರ ಅವತಾರ ಮಾಡಿದ ಮೇಲೆ. ಯಾಕಂದ್ರೆ ಶಂಕರರು ಯಾರು? ಸಾಕ್ಷಾತ್ ಪರಮೇಶ್ವರನೇ. ಪರಮೇಶ್ವರನಿಗೆ ತಂದೆಯಾದ್ರು ಶಿವಗುರು. ಶಿವನ ತಂದೆ ಎನ್ನುವಂತ ಅವರ ಹೆಸರು ಶ್ರೀ ಶಂಕರರ ಅವತಾರ ಆದ್ಮೇಲೆ ಏನಾಗ್ಬಿಡ್ತು? ಅನ್ವರ್ಥನಾಮ. ಅವರ ಹೆಸರು ಅನ್ವರ್ಥವಾಗ್ಬಿಡ್ತದೆ. ಕೆಲವರು ಹೆಸರು ಇಟ್ಕೊಂಡು ಸುಶೀಲ ಅಂತ ಹೆಸರು ಇಟ್ಕೊಡುತ್ತಾರೆ. ಆ ಹೆಸರಿಗೆ ತಕ್ಕಂತ ಇರೋದೇ ಇಲ್ಲ. ಅವರು ಒಳ್ಳೆ ಒಳ್ಳೆ ಹೆಸರೆಲ್ಲ ಇರುತ್ತೆ. ದಯಾಳು ಅಂತ ಕೆಲವರು ಹೆಸರು ಇಟ್ಕೊಳ್ತಾರೆ, ಆದ್ರೆ ಹೆಸರಿಗೆ ತಕ್ಕಂತೆನೇ ಇರೋದಿಲ್ಲ, ಅದು ಅನ್ವರ್ಥವಾಗೋದಿಲ್ಲ. ಆದ್ರೆ ಇವರ ವಿಷಯದಲ್ಲಿ ಹೆಸರು ಅನ್ವರ್ಥವಾಗ್ಬಿಡುತ್ತಂತೆ. ಅನ್ವರ್ಥನಾಮ ಶಿವಗುರ್ವಭಿಖ್ಯ. ಶಿವನಿಗೆ ತಂದೆ ಎನ್ನುವಂತ ಇವರ ಹೆಸರು. ಶ್ರೀ ಶಂಕರರು ಬಂದು ಜನಿಸಿದ ಮೇಲೆ ಅನ್ವರ್ಥವಾಯಿತು, ಸರಿ ಆಯ್ತು ಅವ್ರ ವಿಷಯದಲ್ಲಿ. ದ್ವಿಜಃ ಪುರ ಯತ್ರ ತಪಶ್ಚರಿತ್ವ.
ಮಾಧವಿ ಇದನ್ನು ಒಳಗೆ ಹೋದ್ರೆ ಆ ಶಿವಗುರು ಮಹಿಮೆನೇ ಅಷ್ಟೇ ಹೇಳಿದ್ದಾರೆ. ಅವ್ರು ಹೇಗೆ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿದ್ರು, ಅವ್ರಿಗಿದ್ದಂತಹ ವೈರಾಗ್ಯ. ಗುರುಗಳು ಅಧ್ಯಯನವೆಲ್ಲ ಆದ್ಮೇಲೆ ಅವ್ರಿಗೆ ಮನೆಗೆ ಕಳಿಸ್ತಾರೆ. ಆಗ ಅವ್ರು ಹೇಳ್ತಾರೆ, ಗುರುಗಳೇ, 2 ಮಾರ್ಗ ಇದೆ. ಒಂದು ಬ್ರಹ್ಮಚರ್ಯ, ಬ್ರಹ್ಮಚರ್ಯಾತ್ ಗೃಹೀ ಭವ, ಗೃಹೀ ಭೂತ್ವ ವನೀಭವ, ವನೀಭೂತ್ವ ಪ್ರವ್ರಜ, ಅಥವಾ ಗೃಹಾದ್ವಾ ವನಾದ್ವಾ ಪ್ರವ್ರಜ. 2 ದಾರಿ. ಅದನ್ನ ಇಲ್ಲಿ ಹೇಳ್ತಾರೆ. ಒಂದು ರಾಜಮಾರ್ಗ, ಒಂದು ಭಿಕ್ಷು ಮಾರ್ಗ ಅಂತ ಹೇಳಿ ವಿದ್ಯಾರಣ್ಯರು ಹೇಳ್ತಾರೆ. ರಾಜಮಾರ್ಗ ಏನಪ್ಪಾ ಅಂದ್ರೆ ಎಲ್ಲರಿಗೂ ಸಹಜವಾಗಿರುವ ಮಾರ್ಗ. ಮೊದಲು ಬ್ರಹ್ಮಚರ್ಯ, ಬ್ರಹ್ಮಚರ್ಯದಲ್ಲಿ ವೇದಾಧ್ಯಯನ, ಗುರು ಶುಶ್ರೂಷೆ, ಇದೆರಡೇ ಬ್ರಹ್ಮಚಾರಿಗೆ ಇರುವಂತಹ ಕರ್ತವ್ಯ. ಪಠನ ಮಾಡಿ ಭಿಕ್ಷೆಯನ್ನು ಸ್ವೀಕರಿಸೋದು. ಅಧ್ಯಯನ, ಶುಶ್ರೂಷ, ಗುರು ಶುಶ್ರೂಷ. ಅದಾದ್ಮೇಲೆ ಗೃಹಸ್ಥ ಧರ್ಮ, ಗೃಹಸ್ಥಾಶ್ರಮ. ಅದರಲ್ಲಿ ವೇದೋಕ್ತ ಕರ್ಮಗಳನ್ನ ಮಾಡಿ ಅದರಿಂದ ಅದು ಈಶ್ವರಾರಾಧನೆಯಾಗಿ ಮಾಡಿ ಚಿತ್ತಶುದ್ಧಿಯನ್ನು ಪಡೆಯೋದು. ಆ ತಿಥ್ಯ ಮುಂತಾದವುಗಳು ಎಷ್ಟೋ ಇದೆ. ಅದಾದ್ಮೇಲೆ ಮೆಲ್ಲಕ್ಕೆ ವಾನಪ್ರಸ್ಥಾಶ್ರಮ. ಇವಾಗೆಲ್ಲ ವಾನಪ್ರಸ್ಥ ಅಂತ ಬಿಲ್ಡಿಂಗಿಗೆ ಹೆಸರು. ವಾನಪ್ರಸ್ಥಾಶ್ರಮ ಆಲ್ಮೋಸ್ಟ್ ಎಲ್ಲರೂ ಒಂದು ವಯಸ್ಸಾದ್ಮೇಲೆ ವಾನಪ್ರಸ್ಥರು. ಯಾಕಂದ್ರೆ ಯಾರು ಇಲ್ಲ ಮನೆಯಲ್ಲಿ, ಮಕ್ಕಳೆಲ್ಲ ಅಮೇರಿಕಾ. ಬೇಕಾದ್ರೆ ಮನೆಗೆ ಹೆಸರು ವಾನಪ್ರಸ್ಥ ಹಾಕೊಳ್ಳಿ, ಗಂಡ ಹೆಂಡತಿ ಅಷ್ಟೇ ಮನೆಯಲ್ಲಿ ಅಲ್ವಾ. ಮನೆಯೇ ವಾನಪ್ರಸ್ಥವಾಗಿಬಿಟ್ಟಿದೆ. ಆಮೇಲೆ ಕೊನೆಯಲ್ಲಿ ವಿರಕ್ತನಿಗೆ ಸನ್ಯಾಸ. ಇದೆಲ್ಲ ಅನಿತ್ಯ, ಎಲ್ಲ ದುಃಖಕರ. ನಾನು ಈ ಜನನ ಮರಣ ಚಕ್ರದಿಂದ ಹೊರಗೆ ಬರಬೇಕು ಅನ್ನೋ ನಿಶ್ಚಯ ಮಾಡಿಕೊಂಡವನು, ಅವನು ದೇವತೆಗಳು ನಮಿಸುವಂತ ಸನ್ಯಾಸಾಶ್ರಮವನ್ನು ಪಡಿತಾನೆ. ಅರೆ ನಮ್ಮ ವೈದಿಕ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಈ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ್ಯ, ಸನ್ಯಾಸ. ಕೆಲವರು ಜನ್ಮಾಂತರ ಸುಕೃತದಿಂದ ಹುಟ್ಟಬೇಕಾದ್ರೆ ತುಂಬಾ ವಿವೇಕಿಗಳಾಗಿ ಹುಟ್ಟು ಬಿಡ್ತಾರೆ. ಅವ್ರನ್ನ ತಗೊಂಡು ಹೋಗಿ ಈ ಸಂಸಾರದಲ್ಲಿ ಪ್ರಪಂಚ ರೂಪವಾಗಿ ಈ ಬದುಕಲ್ಲಿ ಅವರನ್ನು ಹಾಕಕ್ಕಾಗೋದಿಲ್ಲ. ಅಂಥವರಿಗೆ ಶಾಸ್ತ್ರ ಹೇಳುತ್ತು, ಬ್ರಹ್ಮಚರ್ಯದಿಂದಲೇ ಮನೆಯಿಂದಲೇ ಬೇಕಾದ್ರೆ ಪ್ರವ್ರಜನ ಮಾಡು. ಇದು ಭಿಕ್ಷು ಮಾರ್ಗ ಅಂತ. ಈ 2 ದಾರಿಯನ್ನು ಹೇಳಿ ಶಿವಗುರು ಹೇಳ್ತಾರೆ, ನನಗೆ 2ನೇ ದಾರಿಯಲ್ಲೇ ತುಂಬಾ ಇಷ್ಟ. ಅಂದ್ರೆ ನೋಡಿ, ಅವತಾರಕ್ಕೆ ತಕ್ಕಂತೆ ಅಪ್ಪ ಹೇಗಿದ್ದಾರೆ ನೋಡಿ. ಇದು ವೈರಾಗ್ಯ ಪೂರ್ವಕವಾಗಿ ಸನ್ಯಾಸವನ್ನು ಮುಖ್ಯವಾಗಿ, ತ್ಯಾಗವನ್ನು ಮುಖ್ಯವಾಗಿ ತೋರಿಸುವಂತ ಅವತಾರವಲ್ಲವೇ. ಅಂದ್ರೆ ಅವರ ತಂದೆನೂ ಕೂಡ ಹತ್ರ ಪಾಠಶಾಲೆ ಇರ್ಬೇಕಾದ್ರೆ ಅಷ್ಟು ವಿರಕ್ತರು. ಅದನ್ನ ಗುರುಗಳ ಹತ್ರ ಹೇಳ್ತಾರೆ, ನಾನು ನೈಷ್ಠಿಕ ಬ್ರಹ್ಮಚರ್ಯ ಆಶ್ರಮವನ್ನು ಸ್ವೀಕರಿಸ್ತಾ ನಿಮ್ಮ ಹತ್ರನೇ ಇದ್ದು ನಿಮ್ಮ ಸೇವೆಯನ್ನು ಮಾಡ್ತಾ ವೇದಾಂತ ಉಪದೇಶಗಳನ್ನೆಲ್ಲ ಮಾಡ್ತಾ ನಾನು ಹೀಗೆ ಇಲ್ಲೇ ಇದ್ದು ಬಿಡ್ತೀನಿ ಎಂದು ಅವರ ನಿಶ್ಚಯ, ದೃಢವಾದ ನಿಶ್ಚಯ. ಆದ್ರೆ ಅವರಿಂದ ಒಂದು ಮಹಾಪುರುಷರ ಅವತಾರವಾಗಬೇಕಾಗಿದೆ. ಆ ನಿಯತಿ ಹಾಗೆ ಕರ್ಕೊಂಡು ಹೋಯ್ತು. ಅವ್ರಿಗೆ ಹತ್ರ ನಿಶ್ಚಯ ಇದ್ರೂ ಕೂಡ ಅವ್ರಿಗೆ ಒಂದು ದರ್ಶನವಾಯಿತು. ಅಗಸ್ತ್ಯ ಮಹರ್ಷಿಗಳೇ ಬಂದು ಅವ್ರಿಗೆ ಹೇಳಿದ್ರು, ನೀನು ಮನೆಗೆ ಹೋಗು, ನಿನಗೆ ಅನುಕೂಲವಾದಂತ ಒಂದು ಭಾರ್ಯ ನಿನಗೆ ಸಿಗ್ತಾಳೆ, ಧರ್ಮಪತ್ನಿ ನಿನಗೆ ಸಿಗುತ್ತಾಳೆ. ಸಾಕ್ಷಾತ್ ಪರಮೇಶ್ವರ ನಿನ್ನ ಮನೆಯಲ್ಲಿ ಅವತಾರ ಮಾಡುತ್ತಾನೆ. ಸೊ ಇವಾಗ ಕ್ಲಿಯರ್ ಆಗಿತ್ತು ಇಂಟ್ಯೂಷನ್. ಇಟ್ ವಾಸ್ ನಾಟ್ ಎಟ್ ಆಲ್ ಎ ಡ್ರೀಮ್. ಅದೊಂದು ದರ್ಶನವಾಗೇ ಇತ್ತು ಶಿವಗುರುವಿಗೆ. ಅಂತಹ ಮಹಾಪುರುಷರು ಶಿವಗುರು. ಆಮೇಲೆ ಅವರು ಮನೆಗೆ ಬಂದ್ರು. ಆಮೇಲೆ ಆರ್ಯ ಜೊತೆಯಲ್ಲಿ ವಿವಾಹವಾಗಿ ಆ ಕಾಲಿಟಿಯಲ್ಲಿ ಸತ್ಪುತ್ರರಿಗೋಸ್ಕರ ಆ ವೃಷಭಾಚಲ ಕ್ಷೇತ್ರ, ಇವತ್ತು ನೀವು ಹೋದ್ರೆ ತಿರುಶಿವಪೇರೂರ್, ತ್ರಿಶೂರ್ ಅಂತ ಹೇಳ್ತೀವಿ ಕೇರಳದಲ್ಲಿ, ತಿರುಶಿವಪೇರೂರ್ ಅಂತ ಹೇಳಿ ಅಲ್ಲಿ ವೃಷಭಾಚಲೇಶ್ವರ ಸ್ವಾಮಿ ವಿಡಬ ಕುಂಡ್ರನಾಥರ್, ಅದು ಆಮೇಲೆ ಹೇಳಿ ಅದು ವಡಕ್ಕುನ್ನಾಥನ್ ಅಂತ ಆಗ್ಬಿಡ್ತು. ವೃಷಭಾಚಲೇಶ್ವರ ಅದು ಒಂದು ಅಚಲ, ಒಂದು ಚಿಕ್ಕದಂತ ಒಂದು ಗುಡ್ಡ, ಅದು ಒಂದು ಗುಡ್ಡ. ಅದು ಆ ಗುಡ್ಡದ ಮೇಲೆ ಇವತ್ತು ಕೂಡ ನೀವು ಪರಮೇಶ್ವರನ ಹಾಗೆ ಒಂದು ಚಿಕ್ಕ ಗುಡ್ಡವಾಗಿ ಇದ್ದಾನೆ. ಅಲ್ಲಿ ಸ್ವಾಮಿಗೆ ದಿನ ಆಜ್ಯದಲ್ಲಿ ಅವನಿಗೆ ಅಭಿಷೇಕವಾಗತ್ತೆ. ಎಷ್ಟೋ ವರ್ಷಗಳು ಒಮ್ಮೆನೆ ತೆಗಿತಾರಂತೆ. ಒಳಗೆ ಅವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿರ್ತಾರೆ ಶಿವನಿಗೆ. ಇಷ್ಟು ಬಿಸಿಲಲ್ಲೂ ಕೂಡ ಆ ತುಪ್ಪ ಕರಗೋದಿಲ್ಲ ಆ ದೇವಸ್ಥಾನ. ಅದು ಒಂದು ತುಪ್ಪದ ಚಿಕ್ಕ ಗುಡ್ಡವಾಗಿ ಇರುತ್ತೆ ಆ ಶಿವರೂಪ. ಆ ಕ್ಷೇತ್ರ ಶಂಕರರು ಅವತಾರ ಮಾಡಕ್ಕಿಂತ ಹಿಂದೆನೆ ಬಂದುಬಿಡ್ತು. ರಾಜಶೇಖರ ಎನ್ನುವ ರಾಜನ ಕನಸಲ್ಲಿ ಬಂದು ತನಗೋಸ್ಕರ ಒಂದು ದಿವ್ಯ ಆಲಯವನ್ನು ಕಟ್ಟೋದಿಕ್ಕೆ ಭಗವಂತ ಅಲ್ಲಿ ಅಪ್ಪಣೆ ಕೊಟ್ಟು ಆ ರಾಜ ಕಟ್ಟದಂತ ದೇವಸ್ಥಾನ ಇವತ್ತು ಹೋಗಿ ನೋಡು. ಬರತ್ ಇನ್ನೇನು ತ್ರಿಶೂರ್ ಪೂರಂ ಅಂತ ಹೇಳಿ ತುಂಬಾ ವಿಶೇಷವಾಗಿ ನಡೆಯುತ್ತೆ ಅಲ್ಲಿ.
ಆ ವೃಷಭಾಚಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲೇ ಈ ಇಬ್ರು ದಿವ್ಯ ದಂಪತಿಯರು ಹೋಗಿ ತಪಸ್ಸನ್ನು ಮಾಡಿ, ನಿಮಗೆ ಗೊತ್ತು ಕತೆ, ಸಾಕ್ಷಾತ್ ಪರಮೇಶ್ವರನೇ ಆವಿರ್ಭವಿಸಿ ತಾನೇ ಮಗುವಾಗಿ ಬರ್ತೀನಿ ಅಂತ ಹೇಳಿ ಆದೇಶ ಕೊಟ್ಟು ಸ್ವಾಮಿ ಈ ಕಾಲಟಿಯಲ್ಲಿ ಬಂದು ಅವತಾರ ಮಾಡ್ದ. ಅಂತಹ ಕಾಲಟಿ ಕ್ಷೇತ್ರ ನಮ್ಮ ಎಲ್ಲ ಪಾಪಗಳನ್ನ, ದುರಿತವನ್ನ ಧ್ವಂಸ ಮಾಡಲಿ ಎಂದು ಹೇಳಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ. ಅನ್ವರ್ಥನಾಮ ಶಿವಗುರುವ ಭಿಖ್ಯ ದ್ವಿಜ ಪುರಾ. ಒಂದು ಕಾಲದಲ್ಲಿ ಯಾವ ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡಿ ಸುತಂ ಶಂಕರಮೇವ ಸಾಕ್ಷಾತ್ ಲೇಭೆ, ಸಾಕ್ಷಾತ್ ಪರಶಿವನನ್ನೇ ತನ್ನ ಮಗನಾಗಿ ಪಡೆದ್ರು. ಅಂತಹ ಕಾಲಟಿ ನಮ್ಮ ಎಲ್ಲ ದುರಿತಗಳನ್ನ ನಾಶ ಮಾಡಲಿ. ಅನ್ವರ್ಥನಾಮ ಶಿವಗುರ್ವ ಭಿಖ್ಯ ದ್ವಿಜಃ ಪುರ ಯತ್ರ ತಪಶ್ಚರಿತ್ವಾ ಲೇಭೆ ಸುತಂ ಶಂಕರಮೇವ ಸಾಕ್ಷಾತ್ ಸಾಕಾಲಟಿ ಮದ್ದುರಿತಂ ಧುನೋತು. 2ನೇ ಶ್ಲೋಕ. ಶುದ್ಧಾದ್ವಯ ಬ್ರಹ್ಮ ಶುದ್ಧಾದ್ವಯ ಬ್ರಹ್ಮ ವಿಬೋಧನಾರ್ಥಂ ಕ್ಷೇತ್ರೇಷು ಭೂಯಸ್ವಪಿ ಸತ್ಸು ಲೋಕೆ ಜಗ್ರಾಹ ಯತ್ರೈವ ಶಿವಃ ಪ್ರತೀಕಂ ಸಾಕಾಲಟಿ ಮದ್ದುರಿತಂ ಧುನೋತು. ಸಾಕಾಲಟಿ ಮದ್ದುರಿತಂ ಧುನೋತು. ನಾ ಮೊದಲೇ ಹೇಳಿದೆ, ಈ ಅವತಾರ ಏನಕ್ಕೆ? ನಮ್ಮಲ್ಲಿರುವ ಅಜ್ಞಾನವನ್ನು ನೀಗಿಸಿ ನಾವು ಯಾರು ಎನ್ನುವಂತ ಅರಿವನ್ನು ನಮಗೆ ಕೊಡಲಿಕ್ಕೆ ಬಂದ ಪರಮೇಶ್ವರ. ಅದನ್ನೇ ಇಲ್ಲಿ ಹೇಳ್ತಾರೆ, ಶುದ್ಧ ಅದ್ವಯ ಬ್ರಹ್ಮ ವಿಬೋಧನಾರ್ಥಂ. ಯಾವ ಆತ್ಮಜ್ಞಾನದಲ್ಲಿ ನಾವು ಇದೀವಿ ಅನ್ನೋ ಯಾವ ಅರಿವಿನಲ್ಲಿ, ಅಸ್ತಿತ್ವದಲ್ಲಿ ನಾನು ನೀನು ಎನ್ನುವಂತಹ ದ್ವೈತವಿಲ್ಲವೋ ಅದಕ್ಕೆ ಅದನ್ನ ಅದ್ವೈತ ಅಂತ ಹೇಳ್ತೀವಿ. ಅದ್ವಯ. ಮಿಕ್ಕಿದೆಲ್ಲ ಅರಿವಲ್ಲಿ ನಾನು ನೀನಿದ್ದೀನಿ. ಯಾವ ಅರಿವಲ್ಲಿ ನಾನು ಅನ್ನೋದು ಇಲ್ಲ, ನೀನು ಅನ್ನೋದು ಇಲ್ಲ, ಅವನು ಅನ್ನೋದು ಇಲ್ಲವೋ ಅದನ್ನ ಅದ್ವಯವಾದ ಅರಿವು ಅಂತ ಹೇಳ್ತೀವಿ. ಅದೇ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಅಂತ ಹೇಳ್ತೀವಿ. ಈ ಜ್ಞಾನವನ್ನ ನಮಗೆ ಕೊಡಲಿಕ್ಕೋಸ್ಕರ ಕ್ಷೇತ್ರೇಶು ಭೂಯಸ್ವಪಿ ಸತ್ಸು ಲೋಕೆ. ಪರಶಿವನಿಗೆ ಈ ಭಾರತ ದೇಶದಲ್ಲಿ ಕ್ಷೇತ್ರಗಳು ಏನಾದ್ರು ಕೊರತೆ ಇದೆಯಾ? 12 ಜ್ಯೋತಿರ್ಲಿಂಗಗಳಿವೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರ ಒಂದು ಚೂಸ್ ಮಾಡಿರ್ಬೋದು. ಅಥವಾ ಪಂಚಭೂತ ಸ್ಥಳಗಳು ಅಂತ ಇದೆ, ಚಿದಂಬರ ಕ್ಷೇತ್ರ, ಅರುಣಾಚಲ ಕ್ಷೇತ್ರ, ಕಾಳಹಸ್ತಿ, ಈ ತರಹ ಪಂಚಭೂತ ಕ್ಷೇತ್ರಗಳಿದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರವನ್ನು ಹಿ ವುಡ್ ಹ್ಯಾವ್ ಚೂಸ್ಡ್. ಇದೆಲ್ಲ ಬಿಟ್ಟು ಏನಕ್ಕೆ ಕಾಲಟಿಯನ್ನು ಭಗವಂತ ಚೂಸ್ ಮಾಡದ? ಅದು ಆ ಭೂಮಿಯ ವೈಶಿಷ್ಟ್ಯ. ಕ್ಷೇತ್ರೇಶು ಭೂಯಸ್ವಪಿ ಸತ್ಸು ಲೋಕೆ ಜಗ್ರಾಹ ಯತ್ರೈವ ಶಿವಃ ಪ್ರತೀಕಂ. ಪರಮೇಶ್ವರ ಯಾವ ಕ್ಷೇತ್ರದಲ್ಲಿ ತಾನು ಅವತಾರ ಮಾಡಬೇಕು ಅಂತ ನಿಶ್ಚಯ ಮಾಡದ್ನೋ ಅಂತಹ ಕ್ಷೇತ್ರ ಯಾವುದು? ಯಾವುದು? ಎಲ್ಲ ಎದ್ದಿದ್ದೀರಾ ಮಲಗಿದ್ದೀರಾ ಅಂತ. ಕಾಲಟಿ. ಅಂತಹ ಕಾಲಟಿ ಕ್ಷೇತ್ರ ನಮ್ಮ ಎಲ್ಲರ ದುರಿತವನ್ನ ನಾಶ ಮಾಡಲಿ. ಶುದ್ಧಾದ್ವಯ ಬ್ರಹ್ಮ ವಿಬೋಧನಾರ್ಥಂ ಕ್ಷೇತ್ರೇಷು ಭೂಯಸ್ವಪಿ ಸತ್ಸು ಲೋಕೆ ಜಗ್ರಾಹ ಯತ್ರೈವ ಶಿವಃ ಪ್ರತೀಕಂ ಸಾಕಾಲಟಿ ಮದ್ದುರಿತಂ ಧುನೋತು. 3ನೇ ಶ್ಲೋಕ. ಸ್ತುತ್ವಾ ರಮಾಂ ಕೋಮಲ ಚಿತ್ರಪದ್ಯೈಃ ದ್ವಿಜಂ ದರಿದ್ರಂ ಧನದಂ ಚಕಾರ ಶ್ರೀ ಶಂಕರೋ ಯತ್ರ ದಯಾರ್ದ್ರ ಚಿತ್ತಃ ಸಾಕಾಲಟಿ. ವೆರಿ ಗುಡ್. ಹೇಳಿ. ಸ್ತುತ್ವ ರಮಾಂ. ಇವತ್ತು ನೀವು ಕಾಲಟಿಯಿಂದ ಸ್ವಲ್ಪ ದೂರ ಹೋದ್ರಿ, ಯಾತ್ರೆ ಮಾಡಿ ಒಂದು 20 ಕಿಲೋಮೀಟರ್ ಏನೋ ಹೇಳ್ತಾರೆ. ಆ ಕಾಲದಲ್ಲ ಹಾಗೆ ಬ್ರಹ್ಮಚಾರಿಗಳು ಭಿಕ್ಷೆ ಬೇಡ್ತಾ ಹೋಗೋರು. ಯಾಕಂದ್ರೆ ಒಂದು ಮನೆಯಲ್ಲಿ ಇವತ್ತು ಭಿಕ್ಷೆ ಬೇಡಿದ್ರೆ ಮುಂದಿನ ಮನೆಯಲ್ಲಿ ಇವ್ರ ಮನೆ ಸಾರು ಚೆನ್ನಾಗಿದೆ, ಇವ್ರ ಮನೆ ಮಜ್ಜಿಗೆ ಹುಳಿ ಚೆನ್ನಾಗಿದೆ, ಪಾಯಸ ಚೆನ್ನಾಗಿದೆ ಅಂತ ಅಲ್ಲೇ ಹೋಗ್ಬಾರ್ದು. ಬ್ರಹ್ಮಚರ್ಯದಿಂದಲೇ ಭಿಕ್ಷಾಚನೆ.
ಅಮೃತ ವೃತ್ತಿಯನ್ನು ನಮ್ಮ ದೊಡ್ಡವರು ತೋರಿಸ್ಕೊಟ್ರು. ಅದರಿಂದ ದೂರ ಹೋಗ್ತಾರೆ ಭಿಕ್ಷಾಟನೆ. ಆ ತರ ಒಂದು ದಿನ ಆಚಾರ್ಯರು ದೂರ ಹೋಗಿದ್ದಾರೆ, ಬಾಲಶಂಕರರು, 5 ವಯಸ್ಸು ಮಗು. ನಾನು ಹೇಳ್ಬೇಕಾದ್ರೆ ನಿಮಗೆ 5 ವಯಸ್ಸು ಮಗು ನಿಮ್ಮ ಧ್ಯಾನಕ್ಕೆ ಬರಬೇಕು. ದೂರ ಹೋಗಿದ್ದಾರೆ. ಅದು ಅವ್ರ ಮನೇಲಿ ಏನಕ್ಕೆ ಹೋಗಿದ್ದಾರೆ? ಅಲ್ಲಿ ಅನುಗ್ರಹ ಮಾಡಕ್ ಹೋದ್ರಂತೆ. ಅನುಗ್ರಹ ಮಾಡೋ ರೀತಿಯಲ್ಲಿ ಅವರು ತಮ್ಮ ಗಾರ್ಹಸ್ಥ್ಯ ಧರ್ಮವನ್ನು ಬದುಕ್ತಾ ಇದ್ದಾರೆ. ಆ ದಂಪತಿಗಳು ಅಯಾಚಿತ ವೃತ್ತಿ, ಅಮೃತ ವೃತ್ತಿ ಅಂತ ಹೇಳ್ತಾರೆ, ಉಂಚ ವೃತ್ತಿ ಅಂತ ಹೇಳ್ತಾರೆ. ಗೃಹಸ್ಥರಿಗೂ ಕೂಡ ಆ ತರ ಧರ್ಮ ಹೇಳಿದೆ ಶಾಸ್ತ್ರ. ಇವಾಗೆಲ್ಲ ದುಡ್ಡು ಸಂಪಾದಿಸಕ್ಕೆ ಒಂದು ನಿಯತಿ ನ್ಯಾಯನೇ ಇಲ್ಲ. ಬದುಕಬೇಕು, ಅದಕ್ಕೆ ಎಷ್ಟೆಲ್ಲ ತಪ್ಪು ಮಾಡಿದ್ರು ಪರವಾಗಿಲ್ಲ, ನಾನು ಬದುಕಬೇಕು ಅಂತ. ನರಕಾದಿ ಲೋಕಗಳು ಒಂದು ಇದೆ ಅಂತಾನೆ ಮರ್ತು ಬಿಟ್ಟಿದ್ದಾನೆ ಇವನು. ಆ ಕಾಲದಲ್ಲಿ ಅಷ್ಟು ಧರ್ಮದೊಂದಿಗೆ ಬದುಕ್ತಾ ಇದ್ರು. ಅದು ಬ್ರಾಹ್ಮಣರಿಗೆ ಈ ತರ ಧರ್ಮವನ್ನೆಲ್ಲ ಶಾಸ್ತ್ರ ಹೇಳಿದೆ. ಅಂದ್ರೆ ಇಲ್ಲಿರುವ ಗೃಹಸ್ಥರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅಯಾಚಿತ ವೃತ್ತಿ, ಅವ್ರಿಗೇನ್ ಸಂಪಾದಿಸಕ್ಕೆ ಯೋಗ್ಯತೆ ಇಲ್ಲ ಅಂತ ಅಲ್ಲ, ಆದ್ರೆ ಅವರೇ ಆತರ ಒಂದು ನಿಯಮ ಇಟ್ಕೊಂಡಿದ್ರು. ಅಂದ್ರೆ ಈ ಗದ್ದೆಯಲ್ಲೆಲ್ಲ ಹೋದ್ರೆ, ಹೊಲಗದ್ದೆಯಲ್ಲಿ ಆ ಪೈಯಲ್ಲಿ ಏನು ಬಂದಿದ್ದ ಪೈಯಲನ್ನ ಅವ್ರು ತಗೊಂಡು ಹೋದ್ಮೇಲೆ ಅಲ್ಲಿ ಏನು ಭತ್ತ ಅಕ್ಕಿ ಎಲ್ಲ ಉದುರಿರುತ್ತೋ ಅದನ್ನೆಲ್ಲ ಅಲ್ಲಿರುವಂತಹ ಪಾರಿವಾಳ, ಇಲಿ ಅದೆಲ್ಲ ತಿಂದು ಹೋದ್ಮೇಲೆ ಆ ಹೊಲದಲ್ಲಿ ಏನು ಬಿದ್ದಿರುತ್ತೋ ಅದನ್ನ ಮಾತ್ರ ತಂದು ಜೀವನದಲ್ಲಿ ಬದುಕು. ಇದಕ್ಕೆ ಅಮೃತ ವೃತ್ತಿ, ಅಯಾಚಿತ ವೃತ್ತಿ. ಇದೆಲ್ಲ ಇವತ್ತು ನಾವು ನೆನೆದು ನೋಡಕ್ಕೂ ಆಗೋದಿಲ್ಲ. ಆತರ ಒಂದು ಧರ್ಮದಲ್ಲಿ ಬದ್ಧರಾಗಿದ್ರಂತೆ ಆ ದಂಪತಿಯರು. ವೇದ ಧರ್ಮದಲ್ಲಿ ನಾವು ಸ್ವಲ್ಪವಾಗಿದ್ರು ಈಶ್ವರಾನುಗ್ರಹ ನಮಗೆ ಖಂಡಿತ ಸಿಗತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆತರ ಒಂದು ವೃತ್ತಿಯಲ್ಲಿದ್ರು. ಅದನ್ನ ನೋಡಿ ಸಂತೋಷ ಪಟ್ಟಂತ ಪರಮೇಶ್ವರ ಅವ್ರ ಮನೆಗೆ ಪುಟಾಣಿ ಚರಣಗಳನ್ನ ಇಟ್ಕೊಂಡು ನಡೆದು ಹೋದ್ರು. ಭವತಿ ಭಿಕ್ಷಾಂ ದೇಹಿ ವಿಧಿನಾ ಖಲು ವಂಚಿತಾ ವಯಂ ವಿತರೀತುಂ ವಟವೇನ ಶಕ್ನುಮಃ ಅಪಿ ಭೈಕ್ಷಮಕಿಂಚನತ್ವತು ಧಿಗಿದಂ ಜನ್ಮ ನಿರರ್ಥಕಂ ಗತಂ ಎಂದು ಆ ಗೃಹಿಣಿ ಹೇಳ್ತಾರೆ. ಗಂಡ ಹೋಗಿದ್ದಾನೆ ಹೊರದಿಂದ ಅಕ್ಕಿ ಎಲ್ಲ ತರೋದಿಕ್ಕೆ. ಓಹೋ, ತೇಜಸ್ವಿಯಾಗಿರುವಂತ ಈ ವಟು ಸಾಕ್ಷಾತ್ ಪರಮೇಶ್ವರನೇನೋ ಏನೋ ಇಷ್ಟು ತೇಜಸ್ವಿಯಾಗಿದೆಯಲ್ವೇ, ಈ ಮಗುವಿಗೆ ಏನೋ ಹಾಕಕ್ಕಾಗದೆ ಹೋಯ್ತಲ್ವೇ ನನಗಿವತ್ತು ಎಂದು ಹೇಳಿ ತನ್ನ ದಾರಿದ್ರ್ಯದಿಂದ ತುಂಬಾ ಸಂಕಟವನ್ನು ಪಡಿತಾ ಇದ್ದಾಳೆ. ಆ ದಾರಿದ್ರ್ಯವನ್ನು ತಾನೇ ಕೆಳಗೆ ಮಾಡ್ಕೊಳ್ತಾ ಇದ್ದಾಳೆ. ಅವರು ಧರ್ಮದಿಂದಲೇ ಆತರ ಒಂದು ಸ್ಥಿತಿಯಲ್ಲಿ ಇದ್ರು ಕೂಡ ಈ ವಟುಗೆ ಹಾಕಕ್ಕಾಗದೆ ಇರುವಂತ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದು ಏನು ಪ್ರಯೋಜನ ಎಂದು ಅವಳು ಸಂಕೋಚ ಪಡ್ತಾ ಇರ್ಬೇಕಾದ್ರೆ ಆ ಮಗು ಹೇಳುತ್ತಂತೆ, ಅಮ್ಮ ನೀವು ಅಕ್ಕಿ ಅಥವಾ ಅನ್ನ ಆ ತರಾನೇ ಹಾಕ್ಬೇಕು ಅಂತಿಲ್ಲ, ನಾನು ಊಟ ಮಾಡೋದಕ್ಕೆ, ನಾನು ನೆನ್ಸ್ಕೊಳ್ಳೋದಕ್ಕೆ ಏನಾದ್ರು ಉಪ್ಪಿನಕಾಯಿ ಆ ತರ ಏನಾದ್ರು ನಿಮ್ಮಲ್ಲಿ ಇಟ್ಟಿದ್ರು ಹಾಕಬಹುದಮ್ಮ. ಆಗ್ಲೇ ಅವ್ ಹೋಗಿ ನೋಡ್ತಾಳೆ. ನೋಡಿದ್ರೆ ಆ ಕಾಲದಲ್ಲಿ ಹಾಕಿಟ್ಟಿರ್ತಾಳೆ ನೆಲ್ಲಿಕಾಯಿ ಉಪ್ಪು ನೀರಲ್ಲಿ. ಅದು ನೆನೆದು ಚೆನ್ನಾಗಿ ರುಚಿ ಕೊಡುತ್ತೆ. ಒಂದೇ ಒಂದು ನೆಲ್ಲಿಕಾಯಿ ಇತ್ತಂತ. ಈ ನೆನೆದು ನೋಡಿ ಆ ಪರಿಸ್ಥಿತಿ. ಆದ್ರೂ ನಮ್ಮ ಭಾರತ ದೇಶದ ಹೆಂಗಸರು ತಮಗೇನಾದ್ರೂ ಒಂದು ಇಟ್ಟರು ಕೂಡ ತನಗೆ ಅಂತ ಇಟ್ಕೊಳ್ಳೋ ಸ್ವಭಾವ ಇರೋರೆಲ್ಲ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅವ್ರಿಗೆ ಮನೆಗಳಲ್ಲಿ ಇದೆಲ್ಲ ಇತ್ತು, ನೀವೆಲ್ಲ ನೋಡಿರ್ತೀರ ದೊಡ್ಡವರು. ಆ ಕಾಲದಲ್ಲಿ ಇದ್ದಂತಹ ಒಂದು ಸಂಕಟದಲ್ಲಿ ಮನೆಯಲ್ಲಿ ಬಂದವ್ರಿಗೆ ಊಟ ಹಾಕ್ತಾರೆ, ತಾವೇನೋ ನೀರು ಕುಡಿದಿರ್ತಾರೆ, ಕೇಳೋರು ಯಾರು ಇರೋದಿಲ್ಲ ಹೆಂಗಸರು ನೀವೇನೋ ತಿಂದ್ರ ಅಂತ. ಆದ್ರೂ ಹಾಕಿ ಸಂತೋಷ ಪಡುವಂತ ಹೆಂಗಸರು ನಮ್ಮ ಭಾರತ ದೇಶದ ಹೆಂಗಸರು. ತಾನು ತಿಂದು ಕೂತ್ಕೋಬೇಕು ಅಂತ ಆಸೆ ಪಡೋರಲ್ಲ, ಹಾಕೋದ್ರಲ್ಲಿ ಒಂದು ಸಂತೋಷ, ತೃಪ್ತಿಯನ್ನು ಕಾಣೋರು. ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ಮನೇಲಿ ಇರೋರಿಗೆ ಬಂದಿದ್ದ ಅತಿಥಿಗಳಿಗೆಲ್ಲ ಹಾಕಿ ತನಗೆ ಏನಿದೆಯೋ ಅದು ತಗೊಳ್ತಾರೆ. ಇಲ್ವಾ ಅವರೆಲ್ಲ ಬಂದು ಸಿಕ್ತಲ್ವೇ ಅವ್ರಿಗೆ ಅಂತ ಸಂತೋಷ ಪಡುವಂತ ಹೆಂಗಸರು ಇರೋ ಪರ್ಯಂತ ನಮ್ಮ ಧರ್ಮ ಉಳಿಯತ್ತೆ. ಆಕೆಗೆ ಒಂದೇ ಒಂದು ನೆಲ್ಲಿಕಾಯಿ ಇಟ್ಟಿದ್ದಾಳೆ. ಆದ್ರೆ ಈ ಮಗುಗೆ ಹಾಕಕ್ಕೆ ಏನಾದ್ರು ಇದೆಯಲ್ವೇ ಅಂತ ಹೇಳಿ ಕಣ್ಣೀರೊಂದಿಗೆ ಬಂದು ಆ ನೆಲ್ಲಿಕಾಯಿನ ಆ ಮಗು ಭಿಕ್ಷಾ ಪಾತ್ರೆಗೆ ಹಾಕಿದ್ರಂತೆ. ಆ ತಾಯಿಯ ಕಣ್ಣೀರನ್ನು ನೋಡಿ ಆ ಮಗುವಿನ ಹೃದಯದಲ್ಲಿ ಕರುಣೆ ಎನ್ನುವ ಕನಕ ಧಾರೆ ಅವತಾರಗೊಳ್ಳುತ್ತೆ. ದದ್ಯಾದಯಾನುಪವನ ದ್ರವಿಣಾಂಬುಧಾರ ಅಸ್ಮಿನ್ ಅಕಿಂಚನ ವಿಹಂಗ ಶಿಶೌ ವಿಷಣ್ಣೆ ದುಷ್ಕರ್ಮ ಘರ್ಮಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನಿ ನಯನಾಂಬುವಾಹ. ಎಂಥ ಒಂದು ಕಾವ್ಯದ ಸೌಂದರ್ಯ!
ಕವಿತೆ ಮಾಡಕ್ಕಾಗೋದಿಲ್ಲ. ಇಟ್ ಇಸ್ ನಾಟ್ ಎ ಕಾರ್ಪೆಂಟ್ರಿ ಆಫ್ ವರ್ಡ್ಸ್. ಕೂತ್ಕೊಂಡು ಈ ವರ್ಡ್ ಈ ಶಬ್ದ ಹಾಕೊಂಡ್ವಾ, ಆಮೇಲೆ ಆ ಶಬ್ದ ಹಾಕೊಂಡ್ವಾ, ತಲೆ ಉಡ್ಕೊಂಡು ಕೈ ಉಡ್ಕೊಂಡು ಬರೆಯೋದಲ್ಲ ಶ್ಲೋಕ. ಶ್ಲೋಕ ಹೃದಯದಿಂದ ಬರಬೇಕು. ಅವ್ರು ಹುಟ್ಟು ಕವಿ, ಸಾಕ್ಷಾತ್ ಪರಮಾತ್ಮ ಪರಮೇಶ್ವರ. 5 ವಯಸ್ಸು ಮಗು ಮಾಡುವಂತ ಶ್ಲೋಕ 50 ವಯಸ್ಸಾದ್ಮೇಲೆ ಓದ್ಬಿಟ್ಟು ನಮಗ್ ತುಂಬಾ ಕಷ್ಟ ಅಂತ ಹೇಳ್ತೀವಲ್ವೇ. ಒಂದು ಕನಕಧಾರ ಸ್ತೋತ್ರ ಓದೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ ನಮ್ಮ ಜೀವನ? ಆ ಮಹಾಲಕ್ಷ್ಮಿಯನ್ನು ಎಷ್ಟು ಕೊಂಡಾಡ್ತಾರೆ. ಕವಿ ತನ್ನ ಕಲ್ಪನೆಯಿಂದ ಒಂದು ಇಡೀ ಲೋಕವನ್ನೇ ಸೃಷ್ಟಿ ಮಾಡ್ತಾನೆ. ಆ ತರಹ ಮಹಾಲಕ್ಷ್ಮಿ ನಾರಾಯಣನಿಗೆ ಇರುವಂತಹ ಸಂಬಂಧ, ಆ ಒಂದು ಸೌಂದರ್ಯ ಅಷ್ಟು ಅದ್ಭುತವಾಗಿ ಹೇಳಿ ದೇವಿಯನ್ನು ಪ್ರತಿಯೊಂದು ಶ್ಲೋಕದಲ್ಲೂ ಇಷ್ಟೆಲ್ಲ ಸ್ತೋತ್ರ ಮಾಡಿಬಿಟ್ಟು ನನಗ್ ಕೊಡಮ್ಮ ಅಂತ ಕೇಳಲಿಲ್ಲ. ಅವ್ರ ತಂದೆನೇ ಅಷ್ಟು ವಿರಕ್ತರು, ಇವ್ರು ಕೇಳ್ಬೇಕಾ? ಇಷ್ಟು ಸ್ತೋತ್ರ ಮಾಡಿದ್ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ. ಈ ಸ್ತೋತ್ರ ಇವತ್ತು ಹಾಡಿದವ್ರಿಗೂ ಕೂಡ ಅವತ್ತು ಆ ದರಿದ್ರ ಬ್ರಾಹ್ಮಣನಿಗೆ ಏನು ಅನುಗ್ರಹವಾಯ್ತೋ ಅದೇ ಅನುಗ್ರಹವಾಗತ್ತೆ. ಆದ್ರೆ ಅದಕ್ಕೋಸ್ಕರ ಎದುರು ನೋಡ್ತಾ ಮೇಲೆ ನೋಡ್ತಾ ಓದ್ಬಾರ್ದು. ನಮ್ಮನೆ ಹೆಂಚು ಕೂಡ ಹೊಡೆದು ಅಲ್ಲಿಂದ ಏನಾದ್ರು ಕನಕ ಆಮಲಕ ವೃಷ್ಟಿ ಆಗುತ್ತೆ ಅಂದ್ರೆ ನಮ್ ಗುರುಗಳು ಹೇಳ್ತಾರೆ, ಬಿದ್ರೆ ಒಂದು ಹಲ್ಲಿ ಬಿಡ್ಬೋದು ಮೇಲಿನ ಕನಕ. ತ್ಯಾಗ ಇದ್ರೆ ಸಕಲವೂ ನಡೆಯುತ್ತೆ. ತ್ಯಾಗಕ್ಕೆ ಅಷ್ಟು ಶಕ್ತಿ ಇದೆ. ಇವತ್ತು ಈ ದೇಶ ಸನ್ಯಾಸಿಗಳಿಗೆ ಏನಕ್ಕೆ ಅಷ್ಟು ಮಹಿಮೆ ಇಟ್ಟಿದೆ ಅಂತ ಹೇಳಿದ್ರೆ ಅವ್ರ ತ್ಯಾಗ. ಆ ತ್ಯಾಗಕ್ಕೆ ಅಷ್ಟು ಅನುಗ್ರಹ ಮಾಡುವಂತಹ ಶಕ್ತಿ ಇದೆ. ದದ್ಯಾದಯಾನುಪವನಃ, ಮಹಾಲಕ್ಷ್ಮಿನ ಸ್ತೋತ್ರ ಮಾಡ್ತಾರೆ. ಅಮ್ಮ ಕೊಡು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಹೇಳಿದಂತೆ ಇವಳು ಜನ್ಮದಲ್ಲಿ ಅಷ್ಟು, ಈ ಗೃಹಸ್ಥರು ಅಷ್ಟು ಒಂದು ಪಾಪಕರ್ಮ ಮಾಡಿದ್ದಾರೆ, ಆ ಕರ್ಮ ತಡೆಯಾಗಿದೆ, ಈಗ ನಾನು ಕೊಡಕ್ಕಾಗಲ್ಲ. ದುಷ್ಕರ್ಮ ತಡೆಯಾಗಿದೆ. ಶ್ರೀ ಶಂಕರರು ಒಂದು ಒಳ್ಳೆ ಲಾಯರ್, ವಾದ ಮಾಡ್ತಾ ಇದಾರೆ. ಅವ್ರು ಎಷ್ಟೇ ದುಷ್ಕರ್ಮ ಮಾಡಿರ್ಲಿ ತಾಯಿ, ನನ್ನಂತ ಒಂದು ವಟುವಿನ ಭಿಕ್ಷಾ ಪಾತ್ರೆಯಲ್ಲಿ ಅವಳಿಗೆ ಇವತ್ತೇನು ಇಲ್ಲ, ಆದ್ರೆ ಇದ್ದಿದ್ದೊಂದೇ ಒಂದು ನೆಲ್ಲಿಕಾಯಿ ಅದು ತಂದು ಹಾಕಿದಾಳಲ್ವೇ, ಇದಕ್ಕೆ ನೀನ್ ಏನ್ ಕೊಡ್ತೀಯ? ಅದಕ್ಕೆ ಎಷ್ಟು ಕೊಟ್ರು ಸಾಕಾಗಲ್ಲ ಅನ್ನೋದು. ಕೊಡು ಅಂದ. ಏನಕ್ಕೆ ಮಾತಾಡ್ತೀಯ? ಕೊಡು ಅಂದ್ರಂತೆ ಶಂಕರ್. ದದ್ಯಾದಯಾನುಪವನಃ. ಒಂದು ತುಂಬಾ ಬಿಸಿಲಿದೆ, ಆ ಬಿಸಿಲು ಹೋಗ್ಬೇಕು ಅಂತ ಹೇಳಿದ್ರೆ ಗಾಳಿ ಹೋಗಿ ಮೇಘವನ್ನ ತಂದು ವರ್ಷ ಮಾಡಬೇಕು, ಮಳೆ ಸುರಿಬೇಕು. ಈ ಭಾವವನ್ನ ಇಲ್ಲಿ ಹೇಳ್ತಾರೆ ನೋಡಿ. ನಿನ್ನ ಕಟಾಕ್ಷದಲ್ಲಿ ದಯೆ ಎನ್ನುವ ಗಾಳಿಯನ್ನ ತಂದು, ದದ್ಯಾದಯಾನುಪವನಃ, ನಿನ್ನ ಕಟಾಕ್ಷ ಇವಳಿಂದ ತುಂಬಾ ದೂರವಾಗಿದೆ ಅಂದ್ರೆ ಇವಾಗ ಇವಳಿಗೆ ಬಿಸಿಲುಗಾಲ. ಸೊ ನೀ ಏನ್ ಮಾಡ್ಬೇಕು? ನಿನ್ನ ಕಟಾಕ್ಷ ದಯೆ ಎನ್ನುವಂತ ಗಾಳಿಯನ್ನ ಬೀಸಿ ಸಮೃದ್ಧಿ ಐಶ್ವರ್ಯ ಎನ್ನುವಂತಹ ವರ್ಷವನ್ನು ಸುರಿಸಬೇಕು. ದ್ರವಿಣಾಂಬುಧಾರ ಅಸ್ಮಿನ್ ಅಕಿಂಚನ ವಿಹಂಗ ಶಿಶೋ. ಅಕಿಂಚನಾಗಿದ್ದಾಳೆ, ದಾರಿದ್ರ್ಯದಲ್ಲಿ ಕಷ್ಟಪಡ್ತಾ ಇದ್ದಾರೆ. ದಯೆ ಎನ್ನುವಂತಹ ಗಾಳಿಯನ್ನ ಹಾಕಿ ಕಟಾಕ್ಷವೆನ್ನುವಂತಹ ಮೇಘವನ್ನ ಇವಳ ಕಡೆ ಮಾಡಿ ಐಶ್ವರ್ಯವನ್ನು ಮಳೆಯನ್ನು ಸುರಿಸಮ್ಮ. ದದ್ಯಾದಯಾನುಪವನಃ ದ್ರವಿಣಾಂಬುಧಾರಾಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೌ ವಿಷಣ್ಣೆ ದುಷ್ಕರ್ಮ ಘರ್ಮಂ. ಘರ್ಮ ಅಂದ್ರೆ ಬಿಸಿಲು, ತಾಪ. ಇವಳ ಯಾವ ದುಷ್ಕರ್ಮ ಎನ್ನುವ ತಾಪದಿಂದ ಕಷ್ಟಪಡ್ತಾ ಇದ್ದಾಳೋ ಆ ತಾಪ ಹೋಗ್ಬೇಕು. ನಾವಾದ್ರೆ ಎಷ್ಟು ಕೇಳ್ತೀವಿ, ಏನನ್ನು ನಮಗೆ ಎಷ್ಟು ಯೋಚನೆ ಬರುತ್ತೋ ಕೇಳ್ತೀವಿ. ಶಂಕರರು ಕೇಳಿದ್ರು ನೋಡಿ, ಇನ್ಮೇಲೆ ಈ ಕುಟುಂಬಕ್ಕೆ ಯಾವತ್ತೂ ಆ ತಾಪ ಇರಬಾರದು. ಈ ಶ್ಲೋಕಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಇವತ್ತು ನೀವು ಆ ಸ್ವರ್ಣತ್ತು ಮನ ಹೋಗಿ ನೋಡ್ಬೇಕು. ಶಂಕರರು ಪ್ರಾರ್ಥನೆ ಆಗಿ ಮಹಾಲಕ್ಷ್ಮಿ ಅನುಗ್ರಹ ಮಾಡಿ ಎಷ್ಟು ಜನರೇಷನ್ಸ್ ಆಗಿದೆ. ಇವತ್ತು ಆ ಕುಟುಂಬದವರು ಸುಮಾರು 10-12 ದೇವಸ್ಥಾನಗಳನ್ನು ನೋಡ್ಕೊಳ್ತಾ ಇದ್ದಾರೆ ಇವತ್ತು. ಅಂದರೆ ಅವರಿಗೆ ಇರುವಂತ ಸಮೃದ್ಧಿ ಅದೆಲ್ಲ ಇರ್ಲಿ, ಶಂಕರರ ಕೃಪೆಗೆ ಎಷ್ಟು ಶಕ್ತಿ ಇದೆ. ನಮ್ಮ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳೇ ಭಗವತ್ಪಾದರ ಮೇಲೆ ಇನ್ನೊಂದು ಸ್ತೋತ್ರ ಮಾಡಿದ್ರು. ಆ ಸ್ತೋತ್ರದಲ್ಲಿ ಹೇಳ್ತಾರೆ ಒಂದು ಕಡೆಯಲ್ಲಿ, ನನ್ನ ಬ್ರಹ್ಮ ನನ್ನ ಲಲಾಟದಲ್ಲಿ ಮಸ್ತೇ ದುರಕ್ಷರತತಿರ್ ಲಿಖಿತ ವಿಧಾತ್ರ. ಬ್ರಹ್ಮ ನಮ್ಮನ್ನ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಹಣೆ ಬರಹ ಬರಿಬೇಕಲ್ಲೇ, ಹಣೆ ಬರಹ ಬರೆಯಕ್ಕೆ ತೆಗೆದುಕೊಂಡಿರುತ್ತೆ. ಏನಾದ್ರೂ ಒಂದಾದ್ರೂ ಒಳ್ಳೆ ಅಕ್ಷರ ಬರೆಯೋದಕ್ಕೆ ನಾವು ಏನೂ ಮಾಡಿದ್ದೇ ಇಲ್ವಂತ ಒಳ್ಳೇದು ಹೋದ ಜನ್ಮದಲ್ಲಿ. ಅಷ್ಟು ಮಟ್ಟಕ್ಕೆ ಹೇಳ್ತಾರೆ. ಮಸ್ತೇ ದುರಕ್ಷರ ತತಿಹಿ
ಲಿಖಿತ ವಿಧಾತ್ರ. ಸೊ ಈ ಜನ್ಮದಲ್ಲಿ ಎಲ್ಲಾ ಪಾಡು ಹೋದ ಜನ್ಮದಲ್ಲಿ ಪಾಪ ಕರ್ಮದಿಂದ ನೀನು ಅನುಭವಿಸಲೇಬೇಕು. ಕ್ಲೀನಾಗಿ ಬರೆದು ಬಿಟ್ರಂತೆ. ಜಾಗರ್ತು, ಅದು ಬೇಕಾದ್ರೆ ನನ್ನ ಜೀವನದಲ್ಲಿ ಬಂದು ನನಗೆ ಎಷ್ಟು ಕಷ್ಟ ಕೊಡುತ್ತೋ ಕೊಡ್ಲಿ ಅಂತ ಹೇಳ್ತಾರೆ ಚಂದ್ರಶೇಖರ ಭಾರತಿ. ನಿಮಗ್ ಭಯ ಇಲ್ವಾ, ದುಃಖ ಇಲ್ವಾ ಅಂತ ಹೇಳಿದ್ರೆ ಚಂದ್ರಶೇಖರ ಭಾರತಿ ಸ್ವಾಮಿ ಹೇಳ್ತಾರೆ, ಮಸ್ತೇ ದುರಕ್ಷರದ ಲಿಖಿತ ವಿಧಾತ್ರ ಜಾಗರ್ತು ಸಾಧ್ಯ ಸಲವೋಪಿ ನಮೇಸ್ತಿ ತಸ್ಯ. ನನ್ನನ್ನ ಬ್ರಹ್ಮ ಬರೆದಂತ ಹಣೆ ಬರಹ ಏನು ಮಾಡಕ್ಕಾಗೋದಿಲ್ಲ. ಏನಕ್ಕೆ ಅಂದ್ರೆ ಸಾಧ್ಯ ಸಲವೋಪಿ ನಮೇಸ್ತಿ ತಸ್ಯಾಹ ಲುಂಪಾಮಿತೆ ಕರುಣಯ ಕರುಣಾಂಬುಧೇ. ನನಗೆ ನನ್ನ ವಿಷಯದಲ್ಲಿ ಶ್ರೀ ಶಂಕರರ ಕೃಪೆ ಇದೆ ಎನ್ನಬೇಕಾದ್ರೆ ಬ್ರಹ್ಮ ಬರೆದಂತ ಹಣೆ ಬರಹ ನನ್ನ ವಿಷಯದಲ್ಲಿ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾರೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು. ಲುಂಪಾಮಿತೆ ಕರುಣಯ, ನಿಮ್ಮ ಕರುಣೆಯಿಂದಲೇ ನಾನು ಆ ಹಣೆ ಬರಹವನ್ನು ದಾಟ್ ಹೋಗ್ತೀನಿ. ಶ್ರೀ ಶಂಕರಾರ್ಯ ಮಮದೇಹಿ ಪದಾವಲಂ. ಆ ರೀತಿಯಲ್ಲಿ ಇಲ್ಲಿ ನೋಡಿದ್ರೆ ಆ ಹೆಂಗಸಿಗೆ ಪ್ರಾರಬ್ಧವಶಾತ್ ಇಷ್ಟ ಐಶ್ವರ್ಯ ಬರಬೇಕು ಅನ್ನೋ ಅವಳು ಪ್ರಾರಬ್ಧದಲ್ಲಿ ಇಲ್ಲ. ಆದ್ರೆ ಗುರುವಿನ ಕೃಪೆ ಅಂತ ಒಂದು ದೊರಕ್ಬಿಡ್ತು ಅಂತ ಹೇಳಿದ್ರೆ ಅದು ಈ ಜೀವನ ಪ್ರಾರಬ್ಧವನ್ನೂ ಕೂಡ ತಡೆಗಟ್ಟಿ ಅವನಿಗೆ ಅನುಗ್ರಹ ಮಾಡಕ್ಕೆ ಇರುವಂತಹ ಶಕ್ತಿ ಗುರುವಿನ ಕೃಪೆಗೆ ಇದೆ ಅನ್ನೋದನ್ನ ಇಲ್ಲಿ ಆಚಾರ್ಯ ಈ ಚರಿತ್ರೆಯಲ್ಲಿ ತೋರಿಸ್ಕೊಡ್ತಾರೆ. ಆದ್ರೆ ಇದು ಬರೀ ಐಶ್ವರ್ಯ ಅನ್ನೋದಕ್ಕೆ ಮಾತ್ರ ನಾವು ನೋಡಬಾರ್ದು. ಈ ರೀತಿ ಎಷ್ಟೋ ಬಾಲಲೀಲೆಗಳು ಆಚಾರ್ಯರು ಮಾಡಿರ್ತಾರೆ, ನಮಗ್ ಸ್ವಲ್ಪ ಸಿಕ್ಕಿದೆ ಅಷ್ಟೇನೆ. ಅದನ್ನೇ ಇಲ್ಲಿ ಚಂದ್ರಶೇಖರ ಭಾರತಿ ಸ್ಮರಿಸ್ಕೊಳ್ತಾರೆ. ಸ್ತುತ್ವಾ ರಮಾಂ ಕೋಮಳ ಚಿತ್ರ ಪದ್ಯೈಹಿ ದ್ವಿಜಂ ದರಿದ್ರಂ ಧನದಂ ಚಕಾರ ಶ್ರೀಶಂಕರೋ ಯತ್ರ ದಯಾರ್ದ್ರ ಚಿತ್ತ. ದಯೆ, ಆರ್ದ್ರತೆ ತುಂಬಿರುವಂತಹ ಚಿತ್ತ. ಆ ಚಿಕ್ಕ ವಯಸ್ಸು 5 ವಯಸ್ಸು ಮಗುವಿಗೆ ಎಷ್ಟು ದಯೆ ಇದೆ ನೆನೆದು ನೋಡಿ. ಶ್ರೀ ಸಾಕಾಲಟಿ ಇದೆಲ್ಲ ಮಾಡಿದ್ದೆಲ್ಲಿ? ಆ ಕಾಲಟಿ, ಅವರ ಇಡೀ ಬಾಲಲೀಲೆಗಳಿಗೆಲ್ಲ ಸಾಕ್ಷಿಯಾಗಿದ್ದಿದ್ದು ಕಾಲಟಿ ಭೂಮಿ. ಸಾಕಾಲಟಿ ಮದ್ದುರಿತಂ ಧುನೋತು. 4ನೇ ಶ್ಲೋಕ. ಸ್ನಾನಾಯ ಮಾತುಃ ಸ್ನಾನಾಯ ಮಾತುಃ ತಟಿನೀಂ ವಿದೂರ ಸ್ಥಿತಾಂ ಗೃಹದ್ವಾರ ಗತಾಂ ಅಕಾರ್ಷೀತ್ ಸ್ತುತ್ಯಾ ಗುರುರ್ಯತ್ರ ಶಿವಾವತಾರಃ ಸಾಕಾಲಟಿ ಮದ್ದುರಿತಂ ಧುನೋತು. ಸಾಕಾಲಟಿ ಮದ್ದುರಿತಂ ಧುನೋತು. ಸ್ನಾನಾಯ ಮಾತು. ತಾಯಿ ಆರ್ಯಾಂಬೆಗೆ ದಿನಾ ಪೂರ್ಣಾನದಿಯಲ್ಲಿ ಹೋಗಿ ಸ್ನಾನ ಮಾಡೋದು ಅನ್ನೋದು ಅವಳ ಒಂದು ಹವ್ಯಾಸ, ಅವಳ ಒಂದು ಆಚಾರ. ಅದು ಕೇರಳದಲ್ಲಿ ಇವತ್ತು ಕೂಡ ಅವಗಾಹನ ಸ್ನಾನ ಮಾಡ್ತಾರೆ ಎಲ್ಲರೂ. ಪ್ರತಿಯೊಬ್ಬರ ಮನೆ ಹಿಂದೆ ಒಂದು ಕೊಳ ಇರತ್ತೆ, ಬಾವಿ ಇರತ್ತೆ, ನದಿ ಇರತ್ತೆ. ಇವತ್ತು ಅದನ್ನೆಲ್ಲ ಕಾಪಾಡಿಟ್ಕೊಂಡಿದ್ದಾರೆ. ಆ ಊರು ಜನರ ಸ್ವಭಾವನೇ ಅದು. ತಾಯಿ ಪೂರ್ಣಾನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾಳೆ. ದಿನ ವಯಸ್ಸಾಯ್ತು, ದೂರ ಇದೆ ಮನೆಯಿಂದ, ಹೋಗಿ ಸ್ನಾನ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಅವಳಿಗೆ. ಒಂದಿನ ಸ್ನಾನಕ್ಕೆ ಅಂತ ಹೋಗಿದ್ದಾಳೆ. ಆ ಬಿಸಿಲಲ್ಲಿ ಮೂರ್ಛೆ ಒಂದು ಕೆಳಗೆ ಬಿದ್ದು ಶಂಕರ ಅಂತ ಕೆಳಗೆ ಬಿದ್ದಿದ್ದಾಳೆ. ಶಂಕರರು ಮನೆಯಲ್ಲಿ ಕೂತಿದ್ದಾರೆ. ಅಮ್ಮ ಹೋದ್ಲಲ್ವೇ ಸ್ನಾನಕ್ಕೆ, ಇನ್ನ ಬರ್ಲಿಲ್ವೇ ಅಂತ ಹೇಳಿ ಕಾಯ್ತಾ ಇದ್ದಾರೆ. ತುಂಬಾ ಹೊತ್ತಾಯ್ತು. ಅಮ್ಮ ಬರ್ಲಿಲ್ಲ ಅಂದಿದ ತಕ್ಷಣ ಮನಸ್ಸಿಗೆ ಸ್ವಲ್ಪ ಕಷ್ಟವಾಯ್ತು. ಹುಡ್ಕೊಂಡು ಹೋದ್ರೆ ಅಮ್ಮ ಮೂರ್ಛೆ ಒಂದು ಬಿದ್ದಿದ್ದಾಳೆ. ಅಗ್ರಹಾರದಿಂದ ಕೆಲವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಸಹಾಯದಿಂದ ಅಮ್ಮನನ್ನ ಎಬ್ಬಿಸಿ ಮನೆ ಕರೆತಂದ್ರು, ಸಮಾಧಾನ ಮಾಡಿದ್ರು. ಅಂದು ತಾನೇ ಅಡಿಗೆ ಮಾಡಿ ಅಮ್ಮನಿಗೆ ಬಡಿಸಿ ಅಮ್ಮನಿಗೆ ಶುಶ್ರೂಷೆ ಮಾಡ್ತಾರೆ. ಮಾಡಿ ಅಮ್ಮನಿಗೆ ಹೇಳ್ತಾರೆ, ಅಮ್ಮ ನೀನ್ ಇನ್ನು ಮೇಲೆ ಪೂರ್ಣೆಯಲ್ಲಿ ಸ್ನಾನ ಮಾಡಕ್ಕೆ ಅಷ್ಟು ದೂರ ಹೋಗೋದು ಬೇಡ ಕಣೆ, ಪೂರ್ಣೇನೆ ನಮ್ಮ ಮನೆ ಮುಂದೆ ಹರಿತಾಳೆ ಅಂತ ಹೇಳಿದ್ರು. ತಾಯಿ ಮಗುವಿಗೆ ಅಮ್ಮನ ವಿಷಯದಲ್ಲಿರುವ ಪ್ರೀತಿಯಿಂದ ಬರ್ತಾ ಇರುವ ಮಾತುಗಳಿವು ಎಂದು ತಿಳಿದು ಆ ಮಗನನ್ನ ಅಪ್ಪಳಿಸ್ಕೊಂಡ್ಲು, ಆಲಿಂಗನೆ ಮಾಡ್ಕೊಂಡ್ಲು, ಜೊತೆಯಲ್ಲಿ ಮಲಗಿದಾಳೆ. ಸಂಜೆ ಆದಾಗ ಆಚಾರ್ಯರು ಬಾಲಶಂಕರರು ಹೋಗಿ ಪೂರ್ಣಾ ನದಿಯಲ್ಲಿ ಅನುಷ್ಠಾನವನ್ನು ಮಾಡಿ, ಸ್ನಾನ ಅನುಷ್ಠಾನಗಳನ್ನು ಮಾಡಿ ಪೂರ್ಣಾ ನದಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿ ಮನೆಗೆ ಬಂದು ಬಿಟ್ರು. ಅವತ್ತು ರಾತ್ರಿ ಭಯಂಕರ ಗುಡುಗು ಸಿಡಿಲು. ಪೂರ್ಣಾ ನದಿ
ಹರಿತಾ ಇದ್ದಾಳೆ. ಮೇಲೆ ಒಂದು ಬೆಟ್ಟದಿಂದ ಒಂದು ದೊಡ್ಡದಾದಂತ ಬಂಡೆ ಹಾಗೆ ಉರುಳು ಬಿದ್ದು ಪೂರ್ಣೆ ಹರಿತಾ ಇರುವಂತಹ ದಾರಿಯನ್ನೇ ಸ್ಥಗಿತ ಮಾಡಿಬಿಡ್ತಂತೆ. ಇನ್ನು ಪೂರ್ಣೆ ಹಳೆ ದಾರಿಯಲ್ಲಿ ಹರಿಯಕ್ಕಾಗೋದಿಲ್ಲ, ಹೊಸದಾದ ಒಂದು ದಾರಿ ಮಾಡೇ ಹರಿಬೇಕು ಅಂತ ಹೇಳಿ ರಾತ್ರಿನೇ ಹೊಸ ದಾರಿ ಮಾಡ್ಕೊಂಡ್ಬಿಟ್ಲಂತೆ ಪೂರ್ಣೆ. ರಾತ್ರಿ ಎಲ್ಲ ಊರು ಜನರೆಲ್ಲ ಎದ್ದಿದ್ದಾರೆ, ಒಂದೇ ಶಬ್ದ, ಎಲ್ಲಾರು ಜಾಗ್ರತೆ ಜಾಗ್ರತೆ, ನದಿ ದಾರಿ ಬದಲಾಯಿಸ್ಕೊಂಡು ಹರಿತಾ ಇದ್ದಾರೆ, ಭದ್ರ ಭದ್ರ. ಆದ್ರೆ ಊರಿಗೆ ಯಾವ್ದು ಕಷ್ಟ ಆಗ್ಲಿಲ್ವಂತೆ. ಹತ್ರ ಪೂರ್ಣೆ ಹರಿತಾ ಇದ್ದಾಳೆ. ಹರಿಯಂಬೆ ಶಬ್ದ ಕೇಳಿ ಎದ್ದಿದ್ದಾಳೆ. ಎದ್ದು ಅವ್ರ ಮನೆ ಕಿಟಕಿಯಿಂದ ಹೊರಗೆ ನೋಡಿದ್ರೆ ಅವಳ ಹೃದಯನೇ ಕಣ್ಣಿಗೆ ಬಂದ್ಬಿಡ್ತು. ಅಷ್ಟು ಆಶ್ಚರ್ಯ. ತಾನು ದಿನ ಪ್ರೀತಿ ಮಾಡಿ ವಂದಿಸಿ ಸ್ನಾನ ಮಾಡುವಂತಹ ಪೂರ್ಣೆ ಮನೆ ಹೊರಗೆ ಹರಿತಾ ಇದ್ದಾಳೆ. ಪೂರ್ಣೆಯನ್ನು ನೋಡ್ತಾ ಇದ್ದಾಳೆ, ಬಾಲಶಂಕರನ್ನ ನೋಡ್ತಾ ಇದ್ದಾಳೆ, ಪುನಃ ಪೂರ್ಣೆಯನ್ನು ನೋಡ್ತಾ ಇದ್ದಾಳೆ, ಬಾಲಶಂಕರನ ನೋಡ್ತಾ ಇದ್ದಾಳೆ. ಈ ಮಗು ಯಾರು? ಸಂಕಲ್ಪ ಮಾತ್ರದಿಂದ ಪೂರ್ಣಾ ನದಿಯ ಒಂದು ವೇಗವನ್ನ, ದಾರಿಯನ್ನ ಬದಲಾಯಿಸಿದ್ನಲ್ವೇ, ಈ ಮಗು ಯಾರಾಗಿರಬಹುದು ಎಂದು ಒಂದು ಕಡೆ ಅವಳಿಗೆ ಚಿಂತನೆ. ಶಂಕರರು ಇದೇನು ನೋಡಿತ್ತು ಅಂತ ಗೊತ್ತಿಲ್ಲದೆ ಸ್ವಸ್ಥವಾಗಿ ಮಲಗಿದ್ದಾನೆ ಬಾಲಶಂಕರರು. ಇದೆಲ್ಲ ಮಾಡಿದ ಏನಕ್ಕೋಸ್ಕರ? ತಾಯಿಗೋಸ್ಕರ. ಅಂದ್ರೆ ಒಂದು ಕಡೆ ತಾಯಿಯ ಪ್ರೀತಿ ನೋಡ್ಬೋದು, ಇನ್ನೊಂದು ಕಡೆ ಸರ್ವತ್ರ ಆತ್ಮದರ್ಶನ ಮಾಡದಂತ ಒಬ್ಬ ಜ್ಞಾನಿಯ ಮಾತನ್ನ ಇಡೀ ಪಂಚಭೂತಗಳು ಕೇಳುತ್ತೆ. ಆ ನದಿಗೆ ತಾಯಿ ವಿಷಯದಲ್ಲಿ ಇದ್ದಂತ ಪ್ರೀತಿ, ಶಂಕರರು ಮಾಡದಂತ ಪ್ರಾರ್ಥನೆ ಎರಡೂ ಸಫಲವಾಗಿ ಪೂರ್ಣ ನದಿ ಇವತ್ತು ನೀವು ಹೋಗಿ ನೋಡ್ಬೋದು. ಶಂಕರರ ಮನೆಯಲ್ಲೇ ನಮ್ಮ ಸಚ್ಚಿದಾನಂದ ಶಿವಾಭಿನ ನರಸಿಂಹಭಾರತ ಸ್ವಾಮಿಗಳು ಶಂಕರ ಭಗವತ್ಪಾದರ ಮನೆ ಎಲ್ಲಿತ್ತೋ ಅಲ್ಲೇ ಇವಾಗ ಮಠವನ್ನು ಮಾಡಿದ್ದಾರೆ. ಅದು ಪೂರ್ಣ ನದಿಯ ದಡದಲ್ಲೇ ಇದೆ. ಕಾಲಟಿ ಹೋಗಿದ್ದೀರಿ ಅಲ್ವಾ ನೀವೆಲ್ಲ? ಆ ಪೂರ್ಣ ನದಿಯ ದಡದಲ್ಲೇ ಇದೆ. ಜನ್ಮದಲ್ಲಿ ಒಮ್ಮೆ ಆದ್ರೂ ಹೋಗ್ಬೇಕು, ಇಲ್ಲದೆ ಇದ್ರೆ ವಿ ಮಸ್ಟ್ ಬಿ ವೆರಿ ಶೇಮ್ಫುಲ್. ಒಮ್ಮೆ ಆದ್ರೂ ಕಾಲಟಿ ಹೋಗ್ಬನ್ನಿ. ಈ ಕಾಲಟಿ ಸ್ತೋತ್ರವಾದ್ರೂ ಕೇಳಿ, ಶಂಕರ ಜಯಂತಿ ಮುಗಿದ್ಮೇಲೆ ಅದು ಒಮ್ಮೆ ಹೋಗಿ ಕಾಲಟಿಲಿ ಹೋಗಿ ದರ್ಶನ ಮಾಡಿ ಬನ್ನಿ. ಸೊ ಸ್ನಾನಾಯ ಮಾತು ತಟಿನೀಂ ವಿದೂರ ಸ್ಥಿತಾಂ ಗೃಹದ್ವಾರ ಗತಾಮಕಾರ್ಷೀತ್ ಸ್ತುತ್ಯ ಗುರುರ್ ಯತ್ರ ಶಿವಾವತಾರ ಸಾಕಾಲಟಿ ಮದ್ದುರಿತಂ ಧುನೋತು. ಆಮೇಲೆ ಶಂಕರ ಜಯಂತಿ ದಿನ ನಾವು ಮಣಿಕಂಠನೇ ಮಿಕ್ಕಿದ ಶ್ಲೋಕಗಳೆಲ್ಲ ಹೇಳ್ತಾರೆ. ಯಾಕಂದ್ರೆ ನನಗೆ ಕೊಟ್ಟಿದ್ದ ಸಮಯ ಕರೆಕ್ಟಾಗಿ 7:15. ಅದನ್ನ ಈ ಸ್ತೋತ್ರವೇ ಅವರು ಹೇಳಬೇಕು ಅಂತ ಆಸೆ ಪಟ್ಟೆ ಅಂತ ಹೇಳಿದ್ರು. ಶಂಕರ್ ಇಬ್ಬರು ಆಸೆಯನ್ನು ಪೂರ್ತಿ ಮಾಡಿಕೊಟ್ರು. ನೀನು ಇದೇ ಸ್ತೋತ್ರ ಹೇಳಪ್ಪ ಅಂತ. ಇನ್ನ ಒಂದೇ ಒಂದು ಶ್ಲೋಕ ನನಗೆ ತುಂಬಾ ಇಷ್ಟ, ಅದನ್ನ ಮಾತ್ರ ನಾನು ಹೇಳಿ ಪೂರ್ತಿ ಮಾಡ್ಕೊಡ್ತೀನಿ. ಪೂರ್ಣಾ ತಟಿನ್ಯೂರ್ಮಿ ವಿಹೀನ ದೇಶೇ ಸಂಸ್ಥಾಪಿತೋ ದೇಶಿಕ ಪುಂಗವೇನ ರಾರಾಜ್ಯತೆ ಯತ್ರ ಸರೋರುಹಕ್ಷಃ ಸಾಕಾಲಟಿ ಮದ್ದುರಿತಂ ಧುನೋತು ಸಾಕಾಲಟಿ ಮದ್ದುರಿತಂ ಧುನೋತು. ಪೂರ್ಣ ತಟಿನ್ಯೂರ್ಮಿ ವಿಹೀನ ದೇಶೆ. ಆ ಪೂರ್ಣ ನದಿ ಮನೆ ಮುಂದೆ ಹರಿದಾಗ ಅಲ್ಲಿ ಶ್ರೀ ಶಂಕರರ ಕುಲದೈವವಾದಂತಹ ಕಾಲಡಿಯಪ್ಪನ್ ಶ್ರೀಕೃಷ್ಣನೇ ಶಂಕರರ ಕುಲದೈವ. ಅದನ್ನ ಪ್ರಬೋಧ ಸುಧಾಕರ ಎನ್ನುವ ಗ್ರಂಥದಲ್ಲಿ ಹೇಳ್ತಾರೆ. ಕೃಪಾ ಪಾತ್ರಂ ಯಸ್ಯ ತ್ರಿಪುರ ರಿಪುರಂ ಭೋಜ ವಸತಿ ಸುತಾ ಜನ್ಹೋಃ ಪೂತಾ ಚರಣ ನಖ ನಿರ್ಣೇ ಜನ ಜಲಂ ಪ್ರಧಾನಂ ವಾ ಯತ್ರ ತ್ರಿಭುವನ ಪತಿತ್ವಂ ವಿಭುರಪಿ ನಿದಾನಂ ಸೋಸ್ಮಾಕಂ ಜಯತಿ ಕುಲದೇವೋ ಯದುಪತಿಃ ಜಯತಿ ಕುಲದೇವೋ ಯದುಪತಿಃ. ಶ್ರೀಕೃಷ್ಣ ಅಲ್ಲಿ ಕಾಲಡಿಯಪ್ಪನ್ ಎಂದು ಹೇಳಿ ಅವರನ್ನ ಕರೀತಾರೆ. ಆ ಕಾಲಟಿ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಹಾಗೂ ಪೂರ್ಣಾ ನದಿ ಈ ಎರಡನ್ನು ಹಿಡ್ಕೊಂಡೆ ನಮ್ಮ ಸಚ್ಚಿದಾನಂದ ಶಿವಾಭಿನ ನರಸಿಂಹಭಾರತ ಸ್ವಾಮಿಗಳು ಕಾಲಟಿ ಕ್ಷೇತ್ರವನ್ನ ಕಂಡು ಹಿಡಿದ್ರು ಅಂತ. ಅದನ್ನ ಇಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳ್ತಾರೆ. ಪೂರ್ಣ ತಟಿನ್ಯೂರ್ಮಿ ವಿಹೀನ ದೇಶೆ. ಆ ಪೂರ್ಣ ತಟ ತೀರದಲ್ಲಿ ಆ ಏಕಾಂತ ಸ್ಥಳ, ಅದರ ಪಕ್ಕದಲ್ಲಿ ಇವತ್ತು ಪಾಠಶಾಲೆ ಇದೆ. ಅಲ್ಲಿ ಕಾಲಟಿಯಲ್ಲಿ
ಪಾಠಶಾಲೆ ಕೃಷ್ಣನ ದೇವಸ್ಥಾನ, ಪಾಠಶಾಲೆ ಪೂರ್ಣಾ ನದಿ. ವಿಹೀನ ದೇಶ, ಅಲ್ಲಿ ಏಕಾಂತ ಸ್ಥಳದಲ್ಲಿ ದೇಶಿಕ ಪುಂಗವೇನ ಶ್ರೀ ಶಂಕರ ಭಗವತ್ಪಾದರಿಂದಲೇ ಅವರ ಕರಕಮಲದಿಂದಲೇ ಸ್ಥಾಪಿಸಲ್ಪಟ್ಟವರು ಈ ಶ್ರೀಕೃಷ್ಣನ ಮೂರ್ತಿ. ತಾಯಿಗೋಸ್ಕರ ಪೂರ್ಣಾದಯ ಒಂದು ಮಾರ್ಗವನ್ನು ಬದಲಾಯಿಸಿದ್ರಲ್ಲೇ, ಆಗ ಸ್ವಪ್ನದಲ್ಲಿ ಬಂದರಂತೆ ಕೃಷ್ಣ, ಕೃಷ್ಣ ಶಂಕರ ನೀನು ತಾಯಿಗೋಸ್ಕರ ನದಿಯ ಮಾರ್ಗವನ್ನು ಬದಲಾಯಿಸಿದೆ, ಇವಾಗ ನಾನು ಅದರೊಳಗೆ ಸಿಕ್ಕಾಕೊಂಡಿದ್ದೀನಿ, ಅದರಲ್ಲಿರುವಂತ ಮೀನು ತಿಮಿಂಗಲಗಳೆಲ್ಲ ನನಗೆ ಕಷ್ಟ ಕೊಡ್ತಾ ಇದೆ ಅಂತ ಕೃಷ್ಣ ಹೇಳಿದಂತೆ. ಅಂದ್ರೆ ಅವರ ಕೈಯಿಂದಲೇ ಪ್ರತಿಷ್ಠೆಯನ್ನು ಪಡ್ಕೋಬೇಕು ಅಂತ ಆಸೆ ಪಟ್ಟ. ಆಗ ಶ್ರೀ ಶಂಕರರು ಆ ಊರಿನ ಹಿರಿಯವ್ರನ್ನೆಲ್ಲ ಇಟ್ಕೊಂಡು ತನ್ನ ಕೈಯಿಂದ ಭಗವತ್ಪದ ಕರಕಮಲ ಪೂಜಿತ ಶಂಖ ಚಕ್ರಧರ ಕೃಷ್ಣ ಎಂದು ಸಚ್ಚಿದಾನಂದ ಶಿವಾಭಿರು ನರಸಿಂಹ ಸ್ವಾಮಿಗಳು ಕೃಷ್ಣ ಷಟ್ಕಂ ಎಂದು ಮಾಡಿದ್ದಾರೆ. ಆ ಕೃಷ್ಣ ಷಟ್ಕದಲ್ಲಿ ಇದನ್ನು ಹೇಳ್ತಾರೆ, ಭಗವತ್ಪಾದರ ಕರಕಮಲದಿಂದ ಪೂಜಿಸಲ್ಪಟ್ಟಂತಹ ಕೃಷ್ಣ ಅಂತ. ಆ ದೇಶಿಕ ಪುಂಗವರಾದ ಶ್ರೀ ಶಂಕರರಿಂದ ಸ್ಥಾಪಿಸಲ್ಪಟ್ಟಂತಹ ಶ್ರೀಕೃಷ್ಣನ ಗುಡಿ ಇವತ್ತು ಇದೆ. ರಾರಾಜ್ಯತೆ ಯತ್ರ ಸರೋರುಹಾಕ್ಷ. ಆ ಸರೋರುಹಾಕ್ಷನು ಅವನು ಎಂತಹವನು? ಕೃಪಾ ಪಾತ್ರಂ ಯಸ್ಯ ತ್ರಿಪುರ ರಿಪುರ ಅಂಭೋಜ ವಸತಿ ಎಂದು ಹೇಳ್ತಾರೆ ಶಂಕರರು. ಅವನ ಕೃಪೆಗೆ ಪಾತ್ರರಾಗಿದ್ದಾರಂತೆ ಬ್ರಹ್ಮರುದ್ರಾದಿ ದೇವತೆಗಳು. ಸಾಕ್ಷಾತ್ ಜನ್ಹುವಿನ ಪುತ್ರಿಯಾದಂತಹ ಜಾಹ್ನವಿ ಗಂಗೆ ಅವನ ಚರಣದ ನಖವನ್ನು ತೊಳೆದಿದ್ದಲ್ಲ, ಅದರಿಂದಲೇ ಪವಿತ್ರಳಾದನಂತೆ. ಚರಣ ನಖ ನಿರ್ಣೇಜನ ಜಲಂ ಕಾ ಸಾ ಗಂಗಾ ಪ್ರಧಾನಂ ವಾ ಯತ್ರ ತ್ರಿಭುವನ ಪತಿತ್ವಂ ವಿಭುರಪಿ. ವಿಭು ಅಪಿ ಅಂದ್ರೆ ಸರ್ವವ್ಯಾಪಿಯಾಗಿರುವಂತಹ ಅಖಂಡ ಅನಂತ ತತ್ವವಾಗಿದ್ದರೂ ಕೂಡ ಅವನು ತನ್ನನ್ನು ಅನುಗ್ರಹ ಮಾಡಿಕೊಟ್ಟಿದ್ದಾನಂತೆ ನಮಗೆ. ಹೇಗೆ? ಈ ಸಕಲ ಲೋಕವನ್ನು, ಮೂರು ಲೋಕವನ್ನು ನಿಯಮನ ಮಾಡುವಂತ ಈಶ್ವರನಾಗಿ, ಪರಮಾತ್ಮನಾಗಿ. ಅಂತಹ ಅವನು ಅಸ್ಮಾಕಂ ನಿಧಾನಂ. ನಿಧಾನಂ ಅಂತ ಹೇಳಿದ್ರೆ ಸುಪ್ರೀಂ, ಶ್ರೇಷ್ಠನಾದವನು. ಅಂತಹ ಅವನು ಜಯತಿ ಕುಲದೇವೋ ಯದುಪತಿ. ನಮ್ಮೆಲ್ಲರಿಗೂ ಕೂಡ ಕುಲಪತಿ, ಕುಲದೇವರಾದಂತಹ ಯದುಪತಿ ಕಾಪಾಡಲಿ, ಅವನಿಗೆ ಜಯವಾಗಲಿ ಎಂದು ಸ್ತೋತ್ರ ಮಾಡಿದ್ದಾರೆ. ಅಂತಹ ಶಂಕರರ ಅವರ ಕೈಯಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಕೃಷ್ಣ ಪ್ರಕಾಶಮಾನವಾಗಿರುವ ಕ್ಷೇತ್ರ ಈ ಕಾಲಟಿ. ನೋಡಿ ಎಷ್ಟು ವಿಷಯಗಳು ನಾವು ಇವತ್ತು ನೋಡುತ್ತೆ. ಅಂತಹ ಕಾಲಟಿ ನಮ್ಮ ಎಲ್ಲ ದುರಿತಗಳನ್ನ ನಾಶ ಮಾಡಲಿ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾರೆ. ಉಪಮನ್ಯು, ಅಗಸ್ತ್ಯರು ಮುಂತಾದ ಮಹರ್ಷಿಗಳು ಕೂಡ ಯಾವ ಕಾಲಟಿ ಕ್ಷೇತ್ರದಲ್ಲಿ ಬಂದು ಪರಶಿವನನ್ನ ಶಂಕರರಾಗಿ ದರ್ಶನ ಮಾಡಲಿಕ್ಕೆಂದು ಬಂದರೋ ಅಂತಹ ಕಾಲಟಿ ಕ್ಷೇತ್ರ ನಮ್ಮ ದುರಿತವನ್ನು ನಾಶ ಮಾಡಲಿ ಅಂತ ಹೇಳಿ ಈ ಒಂದು ದಿವ್ಯ ಸಂದರ್ಭದಲ್ಲಿ ಕಾಲಟಿಯ ಕ್ಷೇತ್ರವನ್ನು ನೆನೆಯುವುದೇ ಶ್ರೀ ಶಂಕರವನ್ನು ನೆನೆಯುವ ತರಹ. ಅಂದ ಕಾಲಟಿ ಭೂಮಿ ಬೇರೆ ಅಲ್ಲ, ಶ್ರೀ ಶಂಕರರು ಬೇರೆ ಅಲ್ಲ. ಅಂತಹ ಕಾಲಟಿ ನಮ್ಮ ಎಲ್ಲರ ದುರಿತವನ್ನು ನಾಶ ಮಾಡಿ. ಆ ಕೊನೆಯ ಲೈನ್ ಮಾತ್ರ ಹೇಳ್ತೀರಾ? ಒಂದು 5 ಸತಿ ಹೇಳಿ. ಸಾಕಾಲಟಿ ಮದ್ದುರಿತಂ ಧುನೋತು, ಸಾಕಾಲಟಿ ಮದ್ದುರಿತಂ ಧುನೋತು, ಸಾಕಾಲಟಿ ಮದ್ದುರಿತಂ ಧುನೋತು, ಸಾಕಾಲಟಿ ಮದ್ದುರಿತಂ ಧುನೋತು, ಸಾಕಾಲಟಿ ಮದ್ದುರಿತಂ ಧುನೋತು. ಶ್ರೀ ಶಂಕರೇತಿ ಸತತಂ ಪರಿಕೀರ್ತಯಂತಿ, ಪಾದಾಂಬುಜಂ ಪರಗುರೋಃ ಹೃದಯ ಚಿಂತಯಂತಿ, ಏವೈತ ಏವ ಸುಖಿನಃ ಪುರುಷಾ ಹಿ ಲೋಕೆ ಎಂದು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತ ಸ್ವಾಮಿಗಳು ಹೇಳ್ತಾರೆ. ಯಾರು ಶ್ರೀ ಶಂಕರ, ಅದಕ್ಕೆ ನಮ್ಮ ಜಗದ್ಗುರುಗಳು ನಮ್ಮನ್ನ ಏನು ಸ್ತುತಿ ಮಾಡಕ್ ಹೇಳಿದ್ರು? ನಮ ಶಂಕರಾಯ, ನಮ ಶಂಕರಾಯ, ನಮ ಶಂಕರಾಯ, ನಮ ಶಂಕರಾಯ. ಶ್ರೀ ಶಂಕರೇತಿ ಸತತಂ ಪರಿಕೀರ್ತಯಂತಿ. ಯಾರು ನಮಶಂಕರ, ಶ್ರೀ ಶಂಕರ ಎಂದು ಸತತ ಕೀರ್ತನೆ ಮಾಡ್ತಾರೋ, ಆ ಗುರುಗಳ ಚರಣಾಂಬುಜವನ್ನ ಯಾರು ತಮ್ಮ ಹೃದಯದಲ್ಲಿ ಚಿಂತಿಸ್ತಾರೋ ಅವರೇ ಈ ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ ಧನ್ಯಾತ್ಮರು ಎಂದು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತೀಯ ಸ್ವಾಮಿಗಳು ನಮಗೆ ಅಪ್ಪಣೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ನಮಶಂಕರಾಯ ಎಂದು ಹೇಳ್ತಾ ಶಂಕರರ ನಮ್ಮ ಹೃದಯದಲ್ಲಿ ನೆನಿತಾ ನಮ್ಮ ಜೀವನವನ್ನ ಸಫಲ ಮಾಡ್ಕೊಳ್ಳೋಣ ಅಂತ ಪ್ರಾರ್ಥನೆ ಮಾಡ್ತಾ, ಈ ಮಗುವಿನಂತೆ ಇರುವಂತಹ ಈ ತೊದಲು ನುಡಿಗಳನ್ನ ಜಗದ್ಗುರುಗಳ ಚರಣಾರವಿಂದದಲ್ಲಿ ಅರ್ಪಿಸಿ ಇಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂತಹ
ಈ ಶಂಕರ ಮಠಕ್ಕೆ ಇಲ್ಲಿ ಸೇರಿರುವ ಎಲ್ಲ ಭಕ್ತರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಈ ಶಂಕರ ಜಯಂತಿ ಉತ್ಸವ ಇನ್ನೂ ವಿಶೇಷವಾಗಿ ಪ್ರತಿ ವರ್ಷ ನಡೆದು ಇದು ನಾವು ಜಗದ್ಗುರುಗಳಿಗೆ ಮಾಡುವಂತಹ ಒಂದು ಸಮರ್ಪಣೆಯಂತೆ ಒಂದು ಭಾವ ನಮ್ಮಲ್ಲಿದ್ದು ಇದರಿಂದ ನಮ್ಮ ಜೀವನ ಸಫಲವಾಗಲಿ ಅಂತ ಪ್ರಾರ್ಥನೆ ಮಾಡುತ್ತೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕಿ ಜಯ. ಶಾರದಾ ದೇವಿ ಕಿ ಜಯ.